ಅದಕ್ಕೆ ಸಮಾರ್ಯದ ಸ್ತ್ರೀ ಅವ್ರು ಕೇಳ್ತಾಳೆ, ನೀವಾದ್ರೂ ಬರೀ ಯೆರೂಸಲೇಮ್ಗೆ ಹೋಗಿ ಪ್ರಾರ್ಥನೆ ಮಾಡ್ಬೇಕಂತ ಹೇಳ್ತೀರಿ, ನಾವಾದ್ರೂ ಹಂಗಲ್ಲ, ನಮ್ದು ಬೇರೆ ಅಂತ ಹೇಳಿ. ಇಸ್ರೇಲ್ಗೆ ಅದು ದೇವರು ವಾಗ್ದಾನ ಮಾಡಿದ್ರೆ ಇಸ್ರೇಲ್ ಮಹತ್ವದಂತೆ. ಇಸ್ರೇಲ್ ಯಾಕೆ ಪ್ರಾಮುಖ್ಯ? ಅಲ್ಲಿ ದೇವಾಲಯವು ಇತ್ತು. ಈ ಪ್ರಾರ್ಥನೆ ಮಾಡ್ಬೇಕಾದ್ರೆ ಈ ವಾಕ್ಯ ಏನಂದ್ರೆ, ದೇಶ ಉಂಟು, ಆರಿಸ್ಕೊಂಡಂತ ಜನಾಂಗ ಉಂಟು, ಮತ್ತು ಆ ದೇಶದಲ್ಲಿ ಆ ಪ್ರಾರ್ಥನೆ ಎಲ್ಲಿ ಮಾಡ್ಬೇಕಾದ್ರೆ ಎಲ್ಲೋ ಅಡವಿಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಲ್ಲ, ಈ ಸ್ಥಳದಲ್ಲಿ ದೇವಸ್ಥಾನ ನನಗೂ ಈ ಒಂದು ವಿಶೇಷವಾದಂಥ ಆಲಯ ನನಗೋಸ್ಕರ ನೀವು ಕಟ್ಟಿದ್ದೀರಾ, ಹೌದು, ಸಂತೋಷ ಪಡ್ತೇನೆ, ಅದನ್ನೇ ಹೇಳ್ತಿರೋಂಥದ್ದು. ಮತ್ತು ನೀವೆಲ್ಲರೂ ಬಂದು ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಾನು ನಿಮ್ಮ ಹೇಳ್ತಾನೆ, ನನ್ನ ಈಗ ಈ ಸ್ಥಳದ ಪ್ರಾರ್ಥನೆಗೆ ನನ್ನ ಕಣ್ಣುಗಳು ತೆರೆದಿರುವವು, ನನ್ನ ಕಿವಿಗಳು ಆಲೈಸ್ತಿರುವವು. ಹಾಗಾದ್ರೆ ಈ ಪ್ರಾರ್ಥನೆ ಎಲ್ಲಿ ಸೀಮಿತವಾಗಿದೆ? ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿದ್ರೆ ಕಣ್ಣುಗಳಲ್ಲಿ ನೋಡ್ತೇವೆ, ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡಿ ಕಿವಿಗಳಲ್ಲಿ ಕೇಳ್ತೇವೆ. ಈ ವಾಕ್ಯ ತಗೊಂಡ್ಬಂದು ನಾವು ಬೇರೆ ಎಲ್ಲ ಹಾಕೊಂಡು ಅಲ್ಲಿ ನಾವು ಪ್ರಾರ್ಥನೆ ಮಾಡಿ, ದೇವರೇ 2 ಪೂರ್ವಕಾರತ್ವ ಅಂತ 7ನೇ ಅಧ್ಯಾಯ 14ನೇ ನೀನು ವಾಗ್ದಾನ ಮಾಡಿದೆ, ಇವತ್ತು ನಾವು ನಿನ್ನ ಕಡೆ ತಿರುಗ್ತೇವೆ, ನಿನ್ನ ಕಣ್ಣುಗಳು ನಮ್ಮ ಕಡೆ ತೆರೆ, ನಿನ್ನ ಕಿವಿಗಳು ನಮಗೆ ತೆರೆ ಅಂತಂದ್ರೆ ದೇವರ ಹತ್ರ ಹೋಗಲ್ಲ. ವಾಕ್ಯ ನಮಗೆ ಹೇಳಿಲ್ಲ, ವಾಕ್ಯಗಳು ನಮ್ಗೆ ಹೇಳ. ಅದಕ್ಕಾಗಿ ನಾವು ನೋಡ್ತೇವೆ. ಹಾಗಂದ ತಕ್ಷಣ ಈ ವಾಕ್ಯಗಳು ಹಾಗಿದ್ರೆ ನಮ್ಗೆ ಬರೋಂಥ ಇನ್ನೊಂದು ಪ್ರಶ್ನೆ, ಹಾಗಿದ್ರೆ ನಾವು ಯಾಕೆ ಹಳೆ ಒಡಂಬಡಿಕೆಲ್ಲ ಓದಬೇಕು? ದೇವರು ಅದನ್ನು ಕೊಟ್ಟಲ್ಲ, ಹಾಗಾದ್ರೆ ನಮ್ಗೇನು ಹೊಸ ಒಡಂಬಡಿಕೆನೇ ಕೊಟ್ಟನ? ಹೊಸ ಒಡಂಬಡಿಕೆ ಅಂದ್ರೆ ನಾವು ಹೇಗೆ ಮಾಡಿ ನೋಡ್ರಿ, ನೀವು ಏನೇನೋ ಇವಾಗ ವರ್ಷ ಎಲ್ಲ ಏನೇನೋ ನೀವು ಪಾಪ ಮಾಡಿದ್ರೆ, ನೋಡು ಇಂಥದ್ದು ಮಾಡಿರ್ಬೋದು, ಇಂಥ ತಪ್ಪು ಮಾಡಿರ್ಬೋದು, ಹೀಗೆ ಹೋಗಿರ್ಬೋದು, ಅದಾಗಿರ್ಬೋದು, ಇದಾಗ ಜನಕ್ಕೆ ಹೇಳುವಂಥ ಅನೇಕ ಮಾತುಗಳು ತಮಗೆ ಯಾವ್ದಾದ್ರು ಒಂದು ಶುಚಿದಾಗ ಆಗುತ್ತೆ, ನಾನು ಇದು ತಪ್ಪು ಮಾಡ್ಬೋದು ಅಂದ್ಕೊಂಡು ಇವಾಗ ಯಾರು ದೇವ್ರ ಕಡೆ ತಿರ್ಕೊಡ್ತೀರಾ? ದೇವ್ರ ತಿರ್ಕೊಳ್ಳೋದು ನಿಮ್ಮ ಪ್ರಾರ್ಥನೆ ದೇವ್ರ ಕೇಳ್ತಾನೆ, ನಿಮ್ಗೆ ಕ್ಷಮಿಸ್ತಾನೆ, ದೇವ್ರು ನಿಮ್ಗೆಲ್ಲ ಮತ್ತೆ ತಿರುಗಿ ಒಳ್ಳೇದು ಮಾಡ್ತೀನಿ. ಏನ್ ಹೇಳ್ತಾನೆ? ಆಕಾಶದಿಂದ ಆತನ ಹೇಳ್ತಾನೆ, ನೀರನ್ನು ಬಿಡುತ್ತೇನೆ ಅಂತಾರೆ, ಮಳೆ ಸರಿಯಾಗಿ ಬಿಡುತ್ತೆ ಮಾಡ್ತೇನೆ. ಏನಂತಾರೆ 13ನೇ ವರ್ಷದ ಮಳೆ ಇಲ್ಲದ ಹಾಗೆ ನನ್ನ ಆಕಾಶವನ್ನು ಮುಚ್ಚಿದರು, ದೇಶವನ್ನು ತಿಂದು ಬಿಡಲು ಮಿಡತೆಗಳನ್ನು ಆಜ್ಞಾಪಿಸಿದರು, ಇಲ್ಲವೇ ನನ್ನ ಜನ ಮಧ್ಯದಲ್ಲಿ ಜಾಡಿಯನ್ನು ಕಳಿಸಿದರು. ನನ್ನ ಹೆಸರಿಂದ ಕರೆಯಲ್ಪಟ್ಟ ನನ್ನ ಜನರು ತಮ್ಮನ್ನು ತೆಗೆಸಿಕೊಂಡು ಪ್ರಾರ್ಥನೆ ಮಾಡಿ ನನ್ನ ಮುಖವನ್ನು ಹುಡುಕಿ ತಮ್ಮ ದುರ್ಮಾರ್ಗಗಳನ್ನು ತಿಳಿದರೆ, ಆಗ ನಾನು ಸ್ವರ್ಗದಿಂದ ಕೇಳಿ ಅವರ ಪಾಪವನ್ನು ಮನ್ನಿಸಿ ಅವರ ದೇಶವನ್ನು ಗುಣ ಮಾಡುವೆನು. ಈಗ ಹೇಳಿದ ತಕ್ಷಣ ನಾವೆಲ್ಲರೂ ಸೇರಿರುವಂಥವ್ರು ಏನ್ ಮಾಡ್ತಾರೆ? ಹೌದು, ನಾನು ಇಂಥ ತಪ್ಪು ಮಾಡಿ ಇಂಥದ್ದು ವಿರೋಧವಾಗಿ ಹೋದೆ, ಅದಕ್ಕೆ ದೇವರು ನನ್ನ ಮೇಲೆ ಇಷ್ಟೊಂದು ದಿವಸ ಶಿಕ್ಷೆ ಕೊಟ್ಟಿರ್ಬೋದು, ಕೋಪ ಕೊಟ್ಟಿರ್ಬೋದು, ಈಗ ನಾನು ದೇವ್ರ ಕಡೆ ತಿರ್ಕೊಂಡ್ರೆ ಇದೆಲ್ಲ ಆಗುತ್ತೆ. ಹಾಗಂತ ತಕ್ಷಣ ಎಮೋಷನಲ್ ಏನೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಿ ಕೊನೆಗೆ ಒಂದು ಇರುತ್ತೆ, ಕಾಣಿಕೆ ತಗೊಳ್ಳೋದು ಮಾತ್ರ, ದುಡ್ಡು ಕಲೆಕ್ಟ್ ಮಾಡೋದು ಮಾತ್ರ ಮುಖ್ಯ ಬೋಧನೆ ಒಂದು ಇದಿರುತ್ತೆ. ಅಷ್ಟೆಲ್ಲ ಮಾಡಿ ಜನರಿಗೆ ಎಮೋಷನಲ್ ಆಗಿ ತಿಳಿಸಿ ಹಣ ಸಂಗ್ರಹ ಶೇಖರಣೆ ಮಾಡಬೇಕು, ಅದ್ರಲ್ಲಿ ಮಾಡಬೇಕು, ಅವಿರುತ್ತೆ. ಜನರಿಗೂ ಸುಳ್ಳು ಆಶ್ವಾಸನೆ. ದೇವರು ಇವತ್ತು ಕ್ರಿಸ್ತನ ದೇಹದ ಅಂಗಾಂಗಗಳ ಸಭೆ, ಕ್ರಿಸ್ತನ ದೇಹ, ಅದಕ್ಕೆ ಸಂಬಂಧಪಟ್ಟಂತ ಬೋಧನೆ ಅಲ್ಲ. ನಮಗೆ ದೇವರು ಹಾಗೆ ನಡೆಸ್ತಲ್ಲ, ಹಾಗೆ ಹೇಳ್ತಲ್ಲ. ಹಾಗಂದ ತಕ್ಷಣ ಅವಾಗಲೇ ನೋಡಲ್ಲ ದೇವರ ವಾಕ್ಯಗಳು ನಮ್ಗೆ ಅನ್ವಯ ಆಗಲ್ಲ. ಇಲ್ಲ, ದೇವರ ವಾಕ್ಯ ನಮ್ಗೆ ಅನ್ವಯ ಆಗುತ್ತೆ. ರೋಮಪುರ 15ನೇ ಅಧ್ಯಾಯ ನೋಡ್ತೇವೆ. ರೋಮಪುರದವರಿಗೆ 15ನೇ ಅಧ್ಯಾಯ 1ನೇ ವಚನ ನೋಡ್ಕೊಳ್ಳೋಣ. ಆದ್ದರಿಂದ ಬಲವುಳ್ಳವರಾದ ನಾವು ನಮ್ಮನ್ನೇ ಸಂತೋಷಪಡಿಸಿಕೊಳ್ಳದೆ ದುರ್ಬಲರ ಬಲಹೀನತೆಗಳನ್ನು ಸಹಿಸಿಕೊಳ್ಳತಕ್ಕದ್ದು. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಭಕ್ತಿಯ ವೃತ್ತಿಯ ಹಿತಕ್ಕಾಗಿ ಅವನನ್ನು ಸಂತೋಷಪಡಲಿ. ಆದರೆ ನಿನ್ನನ್ನು ದೂಷಣೆಗಳು ನನ್ನ ಮೇಲೆ ಬಿದ್ದೆಂಬುದಾಗಿ ಬರೆಯಲ್ಪಟ್ಟಂತೆ ಕ್ರಿಸ್ತನಾದರೂ ತನ್ನನ್ನು ತಾನು ಸಂತೋಷಪಡಿಸಿಕೊಳ್ಳಿಲ್ಲ. ಯಾಕಂದ್ರೆ ನಾವು ತಾಳ್ಮೆ ಮತ್ತು ಬರಹಗಳ ಆಧರಣೆಯ ಮೂಲಕ ನಿರೀಕ್ಷೆ ಹೊಂದುವಂತೆ ಪೂರ್ವಕಾಲದಲ್ಲಿ ಬರೆಯಲ್ಪಟ್ಟವುಗಳೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟವು. ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ತಾಳ್ಮೆಯು ಆದರಣೆ ಉಳ್ಳ ದೇವರು ನಿಮಗೆ ಅನುಗ್ರಹಿಸಿರಿ ಅಂತ ಹೇಳ್ತಿರುವಾಗ, ನಾವು ಹಳೆ ಒಡಂಬಡಿಕೆ 2ನೇ ಪೂರ್ವಕಾಲ 7ನೇ ವಾಕ್ಯ ನೋಡ್ತೇವೆ. ಅಲ್ಲಿ ಹೇಳಿರುವಂತ ವಾಕ್ಯ ಏನ್ ಹೇಳ್ತದೆ? ಒಂದು ವೇಳೆ ನಮ್ಗೆ ಸಂಬಂಧನೇ ಅಂತ ಹೋದ್ರೆ ದೇವರು ವಾಕ್ಯಗಳು ಇಟ್ಟಿಲ್ಲ. ಆತ್ಮ ಹೇಳ್ತೇವೆ ಇಲ್ಲಿ ಪೂರ್ವಕಾಲದಲ್ಲಿ ಬರೆದಿರುತ್ತಿರುವಂತ ಎಲ್ಲಾ ಸಂಗತಿಗಳು. ಯಾಕೆ ಬೈಬಲ್ 66 ಪುಸ್ತಕಗಳು ದೇವರು ಮಾಡ್ಕೊಟ್ಟಿದ್ದಾನೆ? ಬೇಕಿರೋ ಬರೀ ದೇವರಿಗೆ ಕ್ರಿಶ್ಚಿಯನ್ ಅಂತ ತಕ್ಷಣ 4 ಸುವಾರ್ತೆ ತಗೊಂಡು ಸಾಕಂತ ಬಿಟ್ಬಿಡ್ಬೋದಿತ್ತು. ಅಥವಾ ನಾವಿವತ್ತು ಪೌಲನ ಪತ್ರಿಕೆಗಳು ಅಂದ್ರೆ ಅರಿಷ್ಟೆ ತಗೊಂಡು ಇಟ್ಕೊಂಡು ಸಾಕು ಕ್ರಿಶ್ಚಿಯನ್ ಅಂದ್ರೆ ಇಲ್ಲ. ಬೈಬಲ್ ಅಂತ ತಕ್ಷಣ ನೋಡ್ತೇವೆ 66 ಪುಸ್ತಕಗಳು ಒಟ್ಟಿಗೆ ಪುಸ್ತಕ ದೇವ್ರು ನಮ್ಗೆ ಕೊಟ್ಟಿರುವಾಗ ಅವೆಲ್ಲವುಗಳು ದೇವ್ರು ಯಾಕೆ ಇಟ್ಟದ ಅಂದ್ರೆ ಅಲ್ಲಿ ಹೇಳ್ತಾನೆ ಅವುಗಳು ಅಂತಾರೆ. ಯಾಕಂದ್ರೆ 4ನೇ ವರ್ಷ ನಾವು ತಾಳ್ಮೆ ಮತ್ತು ಬರಹಗಳ ಆಧರಣೆ ಮೂಲಕ ನಿರೀಕ್ಷೆ ಹೊಂದುವಂತೆ ಪೂರ್ವಕಾಲದಲ್ಲಿ ಬರೆಯಲ್ಪಟ್ಟವುಗಳೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿಯೇ ಬರೆಯಲ್ಪಟ್ಟವು. ಬರೆದಿರುವಂತ ಸಂಗತಿ ನಮಗೆ ಉಪದೇಶಕ್ಕೋಸ್ಕರವೇ ಬರೆಯಲ್ಪಟ್ಟಿದೆ. ಆದರೆ ಹೇಗೆ ಉಪದೇಶಕ್ಕೋಸ್ಕರ ಬರೆಯಲ್ಪಟ್ಟಿದೆ? ಮೊದಲನೇ ಪ್ರಕಾರ ಈ ವಾಕ್ಯಗಳನ್ನು ಎಷ್ಟು ಮಟ್ಟಿಗೆ ನಾವು ಈ ಒಂದು ಗೊಂದಲಕ್ಕೆ ಒಳಗಾಗ್ತೇವೆ ನೆಕ್ಸ್ಟ್ ಸಾರಿ ಅಂದ್ರೆ ಇಂಥ ವಾಕ್ಯಗಳು ಬರುವಾಗ. ಹೌದು, ಈ ವಾಕ್ಯಗಳು ಉಪದೇಶಕ್ಕೆ ಪ್ರಾಥಮಿಕವಾಗಿ ನಮಗೆ ನೇರವಾಗಿ ಹೇಳಿಲ್ಲ, ನಮ್ಮ ದೇಶವಿಲ್ಲ, ನಮ್ಗೆ ವಾಗ್ದಾನ ಮಾಡಿಲ್ಲ, ಮತ್ತು ನಾವು ಆ ಸ್ಥಳದಲ್ಲಿ ಇದ್ಕೊಂಡು ಪ್ರಾರ್ಥನೆ ಮಾಡ್ತಾರಲ್ಲ.
ಯಾವ ಸ್ಥಳದಲ್ಲಿ ಯೆರೂಸಲೇಮಿನ ದೇವಾಲಯದಲ್ಲಿ ಸ್ಥಳದಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಲ್ಲ. ಮತ್ತು ಇವತ್ತು ನಾವು ಮಾಡೋದಷ್ಟೇ ಅಲ್ಲ, ಇಸ್ರೇಲರು ಕೂಡ ಸ್ಥಳ ಇಲ್ಲ. ಇವತ್ತು ದೇವಾಲಯ ಇಲ್ಲ. ಇವತ್ತು 70ನೇ AD ಕರ್ತನಾಥ ಯೇಸು ಕ್ರಿಸ್ತನು ಅವಾಗ ಹೇಳೋದಂದ್ರೆ, ಯೆರೂಸಲೇಮನ್ನು ನೋಡಿ, ದೇವಾಲಯವನ್ನು ನೋಡಿ ಆತನು ಏನಂತಾರೆ ಮರುಗಿದನ್ನು ಗೋಳಾಡಿದನು. ಅದೇ ಅದನ್ನು ನೋಡು, ಈ ಕಲ್ಲಿನ ಮೇಲೆ ಕಲ್ಲಿರಲ್ಲ ಅಂತ ನಾಶನ ಬರುತ್ತೆ ಅಂತ ಹೇಳಿ ಕ್ರಿಸ್ತನು ಈ ಲೋಕದಲ್ಲಿ ತನ್ನ ಮರಣದಕ್ಕಿಂತ ಮುಂಚೆ, ಪೂಜೆ ಮಾಡೋದಕ್ಕಿಂತ ಮುಂಚೆ ಪ್ರವಾದನೆ ಹೇಳಿದನು. ಅದರಂತೆ 70ನೇ AD ನಾಶವಾಗೋಯ್ತು. ಇವತ್ತಿಗೂ ಅವರು ದೇವಾಲಯವೆಲ್ಲ ಅವ್ರೆಲ್ಲಿ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ದೇವ್ರು ಹೇಳ್ತಾನೆ, ಈ ಆಲಯದಲ್ಲಿ, ಈ ವಾಕ್ಯದಲ್ಲಿ ನೋಡುವಾಗ ಈ ಆಲಯದಲ್ಲಿ ನಿಂತ್ಕೊಂಡು ನೀವು ಪ್ರಾರ್ಥನೆ ಮಾಡಿದ್ರೆ ನಾನು ಕೊಡ್ತೇನೆ. ಇವತ್ತು ಇಸ್ರೇಲರು ಕೂಡ ಆಲಯ ಇಲ್ಲ. ಇಸ್ರೇಲರಿಗೆ ಆಲಯ ಇಲ್ಲದಿರುವಾಗ ಯಾವುದೇ ದೇಶದಲ್ಲಿ ಯಾವುದೋ ಒಬ್ಬ ವಿಶ್ವಾಸ ಹೇಳ್ಕೊಳ್ಳೋದು ಈ ವಾಕ್ಯ ಆಧಾರ ತಗೊಂಡು ನಾನು ಈ ವಾಕ್ಯದಲ್ಲಿ ನಿನ್ನ ವಾಕ್ಯದ ಆಧಾರದ ಮೇಲೆ ಪ್ರಾರ್ಥನೆ ಮಾಡ್ತೇನೆ. ದೇವ್ರು ಹೇಳ್ತಾನೆ, ತೆಗೆದುಹಾಕಿ ಬೇಡ, ಮುಂದಕ್ಕೆ ಹೋಗು, ಇದ ನನ್ನ ಪ್ರಾರ್ಥನೆ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಆ ಸ್ಥಳವೇ ನಮ್ದಲ್ಲ. ಹಾಗಾದ್ರೆ ಇಲ್ಲಿ ಬರುವಾಗ ನಮ್ಗೆ ಆಗುತ್ತದೆ ಯಾಕೆ ಪ್ರಾರ್ಥನೆ ಪ್ರಾಬ್ಲಮ್ ಆಗ್ತದೆ. ಹೇಗೆ ನಾವು ಈ ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ ಬಂದಾಗ ನಮ್ಗಾಗುವಂಥ ಯಾವುದೇ ತೊಂದರೆಗಳು, ನಾವು ಆಗಿರುವಂಥ ಯಾವುದೇ ಕಷ್ಟಗಳು, ಹಿಂಸೆಗಳು ಬರುವಲ್ಲಿ ನಮ್ಮೆಲ್ಲರಿಗೂ ಬರುವಂಥ ಪ್ರಶ್ನೆ ಅದೇ ಏನಂದ್ರೆ, ಎಲ್ಲಿ ದೇವರು ನಮ್ಮ ಮೇಲೆ ಕೋಪಗೊಂಡಿದ್ದಾನೋ, ಎಲ್ಲಿ ನಾವು ದುರ್ಮಾರ್ಗದಲ್ಲಿದ್ದೇವೋ, ನಮ್ಮೆಲ್ಲರಿಗೂ ಬರುವಂಥ ಪ್ರಶ್ನೆ ಇದು. ಅನೇಕ ಸಾರಿ ನಮ್ಮ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸೈತಾನನ ಇದೊಂದು ವಂಚನೆ ಅಥವಾ ಕುತಂತ್ರ ನಾವು ಮೊದಲನೇದಾಗಿ ನಾವು ನೆನಪು ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ನಮ್ಮ ಒಂದು ನಂಬಿಕೆ ಅಥವಾ ನಮಗೆ ದೇವರು ಒದಗಿಸಿರುವಂಥದ್ದು ಹೊಸ 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 ಒಡಂಬಡಿಕೆ ತಪ್ಪಾಗಿದೆ. ನಮಗೆ ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟ, ದೇಹದ ಅಂಗಾಂಗಗಳಿಗೆ ಸಂಬಂಧಪಟ್ಟಂತೆ ಕರ್ತನು ನಮಗೆ ಮಾಡಿರುವಂಥ ವಾಗ್ದಾನಗಳು ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದು ಯಾವುದೂ ಸಾಧ್ಯ ಇಲ್ಲ. ರೋಮ 8:28 ಅದನ್ನೇ ನೋಡ್ತೇವೆ. ರೋಮಪುರದವರಿಗೆ 8ನೇ ಅಧ್ಯಾಯ ಅಲ್ಲಿ ಬರುವಾಗ ಎಂಟನೇ 32 ವಚನ ನೋಡ್ಕೊಂಬರೋಣ, ಅಥವಾ 8ನೇ ವಚನದಿಂದ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ತನ್ನ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟ ಮೇಲೆ ಆತನೊಂದಿಗೆ ಎಲ್ಲವುಗಳನ್ನು ಉಚಿತವಾಗಿ ನಮಗೆ ಕೊಡದೇ ಇರುವನೇ? ದೇವರಾದುಕೊಂಡ ಮೇಲೆ ಯಾರು ತಪ್ಪು ಹೊರಿಸುವರು? ದೇವರೇ ನಮ್ಮನ್ನು ನೀತಿವಂತದಿಂದ ನಿರ್ಣಯಿಸುವನಾಗಿದ್ದಾನೆ. ಅಪರಾಧಿಗಳನ್ನು ನಿರ್ಣಯಿಸುವವರು ಯಾರು? ಕ್ರಿಸ್ತನ ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವ ಆತನಾಗಿದ್ದಾನೆ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಬರಗಾಲವೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ, ಬರೆಯಲ್ಪಟ್ಟ ಪ್ರಕಾರ ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗುರಿಯಾಗಿದ್ದೇವೆ, ನಾವು ಕೊಯ್ಗುರಿಗಳಂತೆ ಎಣಿಸಲ್ಪಡುತ್ತಿದ್ದೇವೆ. ಆದಾಗ್ಯೂ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲವುಗಳಲ್ಲಿ ಜಯಶಾಲಿಗಳಿಗಿಂತ ಹೆಚ್ಚಿನದಾಗಿದ್ದೇವೆ. ಹೇಗೆಂದರೆ ಮರಣವಾಗಲಿ, ಜೀವವಾಗಲಿ, ಈಗಿನವುಗಳಾಗಲಿ, ಮುಂಬರುವುಗಳಾಗಲಿ, ಉನ್ನತವಾಗಲಿ, ಅಗಾಧವಾಗಲಿ, ಇಲ್ಲ ಬೇರೆ ಯಾವ ಸೃಷ್ಟಿಯಾಗಲಿ ನಮ್ಮನ್ನು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನ ದೇವರ ಪ್ರೀತಿಯಿಂದ ಅಗಲಿಸಲಾರವೆಂದು ನನಗೆ ನಿಶ್ಚಯ ಉಂಟು. ಈ ನಿಶ್ಚಯ ನಮಗೆ ಇದೆ. ಯಾಕಂದ್ರೆ ಈ ನಿಶ್ಚಯ ನಮಗೆ ಅನಿಸುವಂಥದ್ದಲ್ಲ, ದೇವರ ವಾಕ್ಯದಲ್ಲಿ ದೇವರು ವಾಗ್ದಾನ ನಮಗೆ ಇದನ್ನು ಮಾಡಿದ್ದಾನೆ. ದೇವರಲ್ಲಿ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಯಾವುದೂ ಸಾಧ್ಯವೇ ಇಲ್ಲ. ದೇವರು ಎಷ್ಟು ಮಟ್ಟಿಗೆ ಹೇಗೆಲ್ಲ ಮಾಡಿದ್ದಾನೆ ನೋಡುವಾಗ ಯಾವಾಗಲೂ ದೇವರ ಕೃಪೆ, ದೇವರ ಪ್ರೀತಿ, ದೇವರ ಏನಂತಾರೆ ದೀರ್ಘಶಾಂತಿ, ದೇವರು ಬಹುತಾಳ್ಮೆ ಹೇಳುವಂಥವನು, ಅವೆಲ್ಲ ಯಾವಾಗಲೂ ಉಂಟು. ಇಲ್ಲಿ ಇಸ್ರೇಲರಿಗೆ ಹಾಗೆ ಮಾಡಿದಾಗ ಮಾಡಿರುವಂಥ ಸಂಗತಿಗಳು ಇಸ್ರೇಲರಿಗೆ ಉಂಟು. ಅಲ್ಲಿ ಅದಕ್ಕೆ ಆತ್ಮೀಯತೆ, ನಿಮ್ಮ ದುರ್ಮಾರ್ಗಗಳನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡ್ರೆ, ಅದಕ್ಕೆ ಈ ವಾಕ್ಯ ನೋಡಿದ ತಕ್ಷಣ ನಾವು ದುರ್ಮಾರ್ಗದಲ್ಲಿದ್ದೇವೋ ಅಂದ್ರೆ ಯಾವುದೋ ಕ್ಷಮಿಸಲ್ಪಡದಿರುವಂತಹ ಪಾಪ ನಮ್ಮಲ್ಲಿದೆಯೋ, ಅದಕ್ಕೆ ಕ್ಷಮಿಸಲ್ಪಡದಿರುವಂತಹ ಪಾಪ ಯಾವುದು ಅಂದ ತಕ್ಷಣ ಅದಕ್ಕೆ ಮತ್ತೆ ಕೆಲವು ವಾಕ್ಯಗಳು, ಕೆಲವು ಆಧಾರಗಳು ನೋಡಿ, ನಿಮ್ಮಲ್ಲಿ ಇಂಥ ಕ್ಷಮಿಸಲ್ಪಡದೇ ಇರುವಂತಹ ಪಾಪ ಇರ್ಬೋದು. ಅದು ಯಾವುದು? ನೀವು ಪಶ್ಚಾತ್ತಾಪ ಪಡದೇ ಇರುವಂತಹ ಪಾಪ ನಿಮ್ಮಲ್ಲಿ ಇರ್ಬೋದು. ಇನ್ನೊಬ್ಬ ಸಹೋದರನ್ನು ಕ್ಷಮಿಸದೇ ಇರುವಂತಹ ಪಾಪ ಇರ್ಬೋದು. ಅದನ್ನು ನಾವು 2-3 ವಾರ ನೋಡ್ತೇವಲ್ಲ, ಅಲ್ಲಿ ಪರಲೋಕ ಪ್ರಾರ್ಥನೆಯಲ್ಲಿ ಕಲಿಸಿರುವಂಥದ್ದು, ನಾನು ನನ್ನ ಸಹೋದರನ್ನು ಕ್ಷಮಿಸುವಂತೆ ನನ್ನ ಪಾಪವನ್ನು ನೀನು ಕ್ಷಮಿಸುವಂತೆ ದೇವರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲಿ ನಮ್ಮ ಪಾಪದ ಪರಿಹಾರ ನಾನು ಇನ್ನೊಬ್ಬರನ್ನು ಕ್ಷಮಿಸೋದ್ರ ಮೇಲೆ ಆಧಾರವಾಗಿದೆ ಹೊರತು ದೇವರು ಕ್ಷಮಿಸೋದ್ರ ಮೇಲೆ ಇಲ್ಲ. ಆ ಸಮಯದಲ್ಲಿ ಅದಿತ್ತು, ಮತ್ತೆ ಮುಂದೆ ಕೂಡ ಅದು ಉಂಟು, ಶೈಲಿಗಣ್ಯವಾಗುತ್ತೆ. ಇವತ್ತು ನಮಗೆ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟೆ ನಾವು ದೇವರ ಕಡೆಗೆ ಇಲ್ಲಿ ಇಸ್ರೇಲ್ ಹೇಳುವಾಗ ದುರ್ಮಾರ್ಗಗಳಿದ್ದೇವೆ ಅಂತ ಹೇಳಿ ತಿರುಗಿ ನಾವು ದೇವರ ಕಡೆ ತಿರ್ಕೊಳ್ಳೋದ್ರ ಬಗ್ಗೆ ನಮಗೆ ದೇವರು ಕ್ಷಮಿಸಿದ್ದಾನೆ. ಎಫೆಸ 1:3 ನೋಡ್ತೇವೆ. ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನದಲ್ಲಿ, ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನ ಸ್ವರ್ಗದಲ್ಲಿನ ಸಕಲ ಆತ್ಮೀಯ ಆಶೀರ್ವಾದವನ್ನು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹಿಸಿದ್ದಾನೆ. ನಾವು ಪ್ರೀತಿಯಲ್ಲಿದ್ದು ಆತನ ಸಲ್ಲಿಯಲ್ಲಿ ಪರಿಶುದ್ಧರು ನಿರ್ದೋಷಗಳಾಗಬೇಕಲ್ಲ. ಆತನ ಜಗತ್ತಿಗೆ
ಜಗತ್ತಿಗೆ ಅಸ್ಥಿವಾರ ಹಾಕೋದಕ್ಕಿಂತ ಮುಂಚೆ ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸ್ಕೊಂಡು ಆತನ ಚಿತ್ತದ ದಯಾಪೂರ್ವಕವಾದ ಆನಂದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೋಸ್ಕರ ಮತ್ತು ದತ್ತು ಪುತ್ರರ ಸ್ವೀಕಾರ ಮಾಡೋಕ್ಕೆ ಮೊದಲೇ ಸಂಕಲ್ಪಿಸಿ ತನ್ನ ಕೃಪಾಮಯ ಸ್ತುತಿಗಾಗಿ ಆತ ನಮ್ಮನ್ನು ಆ ಪ್ರಿಯನಲ್ಲಿ ಅಂಗೀಕರಿಸಿದ್ದಾನೆ. ಆತನ ಕೃಪಾಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನಲ್ಲಿ ನಮಗೆ ವಿಮೋಚನೆ, ಅಂದರೆ ಪಾಪಗಳ ಕ್ಷಮಾಪಣೆಯು ಉಂಟಾಯಿತು. ಇಲ್ಲ ನೋಡ್ತೇವೆ, ನಮ್ಮ ಪಾಪಗಳ ಕ್ಷಮಾಪಣೆ ಉಂಟಾಗಿದೆ. ಅದು ಇವತ್ತು ಮಾಡೋದು ನಾಳೆ ಮಾಡೋದು ಯಾವಾಗ ಮಾಡಿದ್ರು ಪಾಪ ಕ್ಷಮಾಪಣೆ ನಮಗೆ ಉಂಟು. ಇವತ್ತು ನಾವು ಏನಂದ್ರೆ ನಮ್ಮ ಪಾಪ ಕ್ಷಮಾಪಣೆ ಇನ್ನೊಬ್ಬರನ್ನು ಕ್ಷಮಿಸೋದ್ರ ಮೇಲೆ ಆಧಾರಗೊಂಡಿಲ್ಲ. ಇದು ಆ ಒಂದು ವಾಕ್ಯ ಹೇಳೋ ಪ್ರಕಾರ ಮುಂದೆ ಇಸ್ರೇಲರಿಗೂ ಕೂಡ ಸಂಕಟ ಕಾಲಗಳೇ ವಾಕ್ಯ ಅವರಿಗೆ ಅನುವಾಗುತ್ತೆ. ಆ ರೀತಿ ಅವ್ರು ಜೀವಿಸಬೇಕಾಗಿದೆ. ಮತ್ತು ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಕಿಂಗ್ಡಮ್ ಆಫ್ ಗಾಡ್ ಅಂತ ಏನ್ ಹೇಳ್ತೇವೆ, ದೇವರ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಆ ಸಂಗತಿಗಳು ಅವ್ರು ಮಾಡ್ಬೇಕಾಗಿದೆ. ಕ್ರಿಸ್ತನ ದೇಹದ ಚರ್ಚ್ಗೆ ಸಂಬಂಧಪಟ್ಟಂತೆ ಆ ವಾಗ್ದಾನಗಳು ಆ ಕಾನೂನುಗಳು ನಮಗೆ ಅನ್ವಯವಾಗುತ್ತೆ. ನಾವು ಆಲ್ರೆಡಿ ನಾವು ಕ್ಷಮಾಪಣೆ ಹೊಂದಿದ್ದೇವೆ. ಆದ್ರೆ ಅದನ್ನೇ ನಾವು ಕಳೆದ 2-3 ದಿವಸಗಳ ಹಿಂದೆ ನೋಡಿದ್ದೇವೆ. ಅಪೊಸ್ತಲರ 3ನೇ ಅಧ್ಯಾಯದಲ್ಲಿ ಪೇತ್ರನು ಹೇಳ್ತಿರೋ ಮುಂದೆ ಕ್ರಿಸ್ತನ ಕ್ರಿಸ್ತನ ಬರೋಣದಲ್ಲಿ ನಮ್ಮ ಪಾಪಗಳು ಕ್ಷಮಾಪಣೆ ಆಗಬಹುದೇನೋ ಆತನು ಮುಂದೆ ಹೇಳ್ತಿದ್ದಾನೆ ಅಪೊಸ್ತಲರ 3ನೇ ಅಧ್ಯಾಯದಲ್ಲಿ. ಅದನ್ನೇ ನಾವು ನೋಡಿದ್ದೇವೆ. ಇವಾಗ ಸಿಕ್ಕರೆ ನೋಡೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯ 17ನೇ ವಚನ ನೋಡೋಣ. ಈಗ ಸಹೋದರರೇ, ನಿಮ್ಮ ಅಧಿಕಾರಿಗಳು ತಿಳಿದ ಮಾಡಿದಂತೆ ನೀವು ಇದನ್ನು ಮಾಡಿದರೆ ನಾನು ಬಲ್ಲೆನು. ಕ್ರಿಸ್ತನ ಬಾಧೆ ಪಡಬೇಕೆಂದು ದೇವರು ಮುಂದಾಗಿ ತನ್ನೆಲ್ಲ ಪ್ರವಾದಿಗಳ ಬಾಯಿಂದ ಹೇಳುವುದನ್ನು ಹೀಗೆ ನಿರ್ವಹಿಸಿದ. ಆದ್ರಿಂದ ನಿಮ್ಮ ಪಾಪಗಳು ಅಡಿಸಲ್ಪಡುವಂತೆ ನೀವು ಮಾನಸಾಂತರ ಪಟ್ಟು ತಿಳಿದುಕೊಂಡ್ರೆ ಆಗ ಕರ್ತನ ಸನ್ನಿಧಾನ ನಿಮಗೆ ವಿಶ್ರಾಂತಿ ಕಾಲಗಳು ಒದಗುವು. ಇದಲ್ಲದೆ ಮೊದಲು ನೀವು ಸಾಲ್ಪಟ್ಟಂತೆ ಯೇಸು ಕ್ರಿಸ್ತನನ್ನು ಆತನು ಕಳಿಸುವನು. ಲೋಕಾದಿ ತನ್ನ ಎಲ್ಲಾ ಪರಿಶುದ್ಧ ಪ್ರವಾದಿಗಳ ಬಾಯ ಮುಖಾಂತರ ದೇವರು ತಿಳಿಸಿದವುಗಳು ಯಥಾಸ್ಥಿತಿಗೆ ಬರುವ ಸಮಯವರೆಗೆ ಸ್ವರ್ಗದಲ್ಲಿ ಆತನು ಇರುವುದು ಅವಶ್ಯಕವಾಗಿದೆ. ನೋಡುವಾಗ ಏನಾಯ್ತು ಸ್ಪಷ್ಟವಾಗಿ, ಇವಾಗ ಸದ್ಯಕ್ಕೆ ಅದು ಸ್ವರ್ಗದಲ್ಲಿ ಇರುವಂಥದ್ದು ಅವಶ್ಯಕವಾಗಿದೆ. ಮತ್ತು ಆತನು ಬರುವಾಗ ಏನ್ ಬರುವಾಗ ಹೇಳ್ತಾರೆ ಅಂದ್ರೆ 20ನೇ ವರ್ಷದಲ್ಲಿ, ಇದಲ್ಲದೆ ಮೊದಲು ನಿಮಗೆ ಸಾಲ್ಪಟ್ಟಂತೆ ಯೇಸು ಕ್ರಿಸ್ತನನ್ನು ಆತನು ಕಳಿಸುವನು. ಅಲ್ಲಿ ಕಳಿಸುವುದು ಯಾವಾಗ? ಆಲ್ರೆಡಿ ಒಂದ್ಸರಿ ಬಂದು ಹೋಗಿದ್ದಾನೆ. ಆತ ಮೊದಲು ಬಂದು ಹೋದಾಗಲೇ ನೀವು ಆತನನ್ನು ಶಿಲುಬೆಗೆ ಹಾಕಿ ಸಾಯಿಸಿದ್ರಿ, ಅನ್ಯರ ಕೈಗೆ ಒಪ್ಪಿಸಿ ನೀವು ಆತನನ್ನು ಸಾಯಿಸಿದ್ದೀರಾ. ಪೇತ್ರರು ಅದನ್ನೇ ಹೇಳ್ತಿದ್ದಾನೆ. ಆದರೆ ನಿಮ್ಮ ಪಾಪಗಳು ಕ್ಷಮಾಪಣೆ ಆಗ್ಬೇಕಾದ್ರೆ ಏನಂತಾರೆ 19ನೇ ಹೇಳಂತಾರೆ ಅಂದ್ರೆ, ಆದ್ರಿಂದ ನಿಮ್ಮ ಪಾಪಗಳು ಅಳಿಸಲ್ಪಡುವಂತೆ ನೀವು ಮಾನಸಾಂತರ ಕೊಟ್ಟು ತಿರುಗಿಕೊಂಡ್ರೆ ಆ ಕರ್ತನ ಸನ್ನಿಧಾನ ನಿಮ್ಗೆ ವಿಶ್ರಾಂತಿ ಕಾಲಗಳು ಒದಗುವು. ಇದಲ್ಲದೆ ಮೊದಲು ನಿಮಗೆ ಸಾಲ್ಪಟ್ಟಂತ ಯೇಸು ಕ್ರಿಸ್ತನನ್ನು ಆತನು ಕಳಿಸುವನು. ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ಅವರಿಗೆ ಆ ಕ್ಷಮಾಪಣೆ ಉಂಟು. ಯಾರು ಆ ವಾಗ್ದಾನ, ಯಾರು ವಾಕ್ಯ ಕೇಳ್ಕೊಂಡು ಅದನ್ನು ಕಾಯ್ತಾ ಇದ್ದಾರೋ. ಆದ್ರೆ ಕೃಪೆ ಕಾಲದಲ್ಲಿರುವಂತ ನಮಗೆ ಕರ್ತನ ಪಾಪಗಳು ಮುಂದೆ ಕ್ಷಮಿಸ್ತವಂತ ಹೇಳಿಲ್ಲ. ಆಲ್ರೆಡಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅದು ದೇವ್ರ ವಾಕ್ಯ ನಾವು ಹೇಳ್ಕೊಳ್ಳೋದ್ರಿಂದಲ್ಲ, ನಮ್ಗೆ ಅನಿಸುವಂತದಲ್ಲ. ದೇವ್ರ ವಾಕ್ಯ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟ. ಅದಕ್ಕೆ ಎಫೆಸ 1ರಲ್ಲಿ ಆತನ ಹೇಳ್ತಾನೆ, ಹೀಗೆ ಆತನ ಐಶ್ವರ್ಯಕ್ಕನುಸಾರವಾಗಿ ಆತನ ರಕ್ತದ ಮೂಲಕ ಆತನ ನಮಗೆ ವಿಮೋಚನೆ, ಅಂದ್ರೆ ಪಾಪಗಳ ಕ್ಷಮಾಪಣೆ ಉಂಟಾಯಿತು. ಯಾಕೆ ಪೇತ್ರನು ಹೇಳ್ತಿರುವಂತ ವಾಕ್ಯಕ್ಕೂ ಪೌಲನು ಹೇಳ್ತಿರುವಂತ ವಾಕ್ಯಕ್ಕೂ ವ್ಯತ್ಯಾಸ ಉಂಟು? ಯಾಕಂದ್ರೆ ನಾವು ವಿಭಿನ್ನವಾದಂತ ಏನಂದ್ರೆ ಕಾಲದಲ್ಲಿ ನಾವಿದ್ದೇವೆ, ಡಿಸ್ಪೆನ್ಸೇಷನ್ ಅಲ್ಲಿ ಇದ್ದೇವೆ. ನಾವು ಕೃಪೆಯ ಕಾಲದಲ್ಲಿ ನಾವಿದ್ದೇವೆ. ನಮ್ಮ ಪಾಪಗಳು ಅವರಿಗೆ ಕ್ಷಮಿಸಲ್ಪಟ್ಟಿರೋದ್ರಿಂದಲೇ ಅದು ಹೇಗೆ ಶ್ರಮಿಸಲ್ಪಡ್ತು ಅದನ್ನೇ ಸರಳವಾಗಿ ನಾವು ನೋಡ್ಬೇಕಾದ್ರೆ ಅದೇ 1ನೇ ಅಧ್ಯಾಯ 13 ನೋಡ್ತೇವೆ. ಎಫೆಸ 1ನೇ ಅಧ್ಯಾಯ 13 ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ಆತನ ಮಹಿಮೆ ಸ್ತುತಿಗೋಸ್ಕರ ಕೊಂಡುಕೊಂಡ ಸ್ವಾಸ್ಥ್ಯವರಿಗೆ ವಿಮೋಚನೆ ಆಗೋ ತನಕ ಆತನು ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಿಕಾರನಾಗಿದ್ದಾನೆ. ಎಲ್ಲ ನೋಡುವಾಗ ಆ ಸುವಾರ್ತೆಯನ್ನು ಕೇಳಿ ನಂಬ ತಕ್ಷಣ ನಾವು ವಿಮೋಚಿಸಲ್ಪಟ್ಟಿದ್ದೇವೆ, ಪಾಪಗಳು ಕ್ಷಮಾಪಣೆ ಆಗಿದೆ, ಪವಿತ್ರಾತ್ಮನ ಮುದ್ರೆ ನಮ್ಗೆ ಉಂಟು. ಆದ್ರೆ ಅಪೊಸ್ತಲರ ಕೃತ್ಯದಲ್ಲಿ ಹೇಳ್ತಿರುವಂತ ಜನರಿಗಾಗಲಿ ಅಥವಾ 2 ಪೂರ್ವ ಕಾಲ ವೃತ್ತಾಂತದಲ್ಲಿ ಇರುವಂತ ಅದೇ ಜನರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿರುವಂತ ಜನರ ಪೂರ್ವಜರೇ ಅವರಾಗಿದ್ದರು. ಅವ್ರಿಗೆ ಹೇಳ್ತಿರುವಂತ ಮಾತುಗಳು ಅವರಿಗೆ ಪವಿತ್ರಾತ್ಮ ಮುದ್ರೆ ಅವ್ರಿಗೆ ಇರ್ಲಿಲ್ಲ. ಕೃಪೆ ಕಾಲದಲ್ಲಿರುವಂತ ವಿಶ್ವಾಸಿಗಳಾದ ನಮಗೆ ಮಾತ್ರವೇ ಆ ಮುದ್ರೆ ಉಂಟು. ಅದಕ್ಕೆ ಇವತ್ತು ನಾವು ಯಾವುದೋ ಒಂದು ಸ್ಥಳಕ್ಕೆ ಹೋಗಿ ನಾವು ಪ್ರಾರ್ಥನೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ 1 ಕೊರಿಂಥ 6ನೇ ಅಧ್ಯಾಯದಲ್ಲಿ ಪೌಲನು ಹೇಳೋ ಪ್ರಕಾರ ಏನಂದ್ರೆ, ಏನು ನಿಮ್ಗೆ ಗೊತ್ತಿಲ್ಲವೋ, ದೇವರಿಂದ ದೊರಕಿದಂತ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಆಲಯವಾಗಿದೆ ಅಂತ ನಿಮ್ಗೆ ಗೊತ್ತಿಲ್ಲವೋ? ಇವತ್ತು ನಾವು ಯಾವುದೇ ಟೆಂಪಲ್ಗೆ ಹೋಗಲ್ಲ. ಯಾಕೆ ಹೋಗಲ್ಲ ಅಂದ್ರೆ
ನಾವೇ ಆತನ ಆಲಯವಾಗಿದ್ದೇವೆ. ಪವಿತ್ರಾತ್ಮನೇ ನಮ್ಮಲ್ಲಿ ವಾಸ ಮಾಡ್ತಿದ್ದಾನೆ. ಈ ಸ್ಥಳ ಕೂಡ ಪವಿತ್ರ ಸ್ಥಳ ಅಲ್ಲ. ಅದಕ್ಕೆ ಚರ್ಚ್ ಅದೇ ತಕ್ಷಣ ಕೆಲವರು ಸ್ಯಾಂಕ್ಚುವರಿ, ಹೋಲಿ ಪ್ಲೇಸ್ ಮತ್ತು ಏನಂತಾರೆ ಆಲ್ಟರ್ ಏನೇನೋ ಕರೀತಾರೆ. ಯಾವುದೊಂದು ಒಂದು ಬಿಲ್ಡಿಂಗ್ ದೇವರು ವಾಸ ಮಾಡುವಂಥ ಸ್ಥಳ ಅಲ್ಲ. ಅದಕ್ಕೆ ಪಾಸ್ಟರ್ಗಳು ಅವತ್ತು 31st ಅಥವಾ ಇಂತಹ ಸಮಯದಲ್ಲಿ ಎಲ್ಲ ಜನಕ್ಕೆ ಸೇರಿ ನೀವು ಈ ಸ್ಥಳದಲ್ಲಿ ಪ್ರಾರ್ಥನೆ ಮಾಡೋದು ದೇವ್ರು ಕೇಳ್ತಾರೆ, ನೀವೆಲ್ಲ ಬರ್ರಿ ಇಲ್ಲ ಅಂದ್ರೆ ಎಲ್ಲ ಜನ ಅಲ್ಲಿಗೆ ಬರ್ಬೇಕು, ಅಲ್ಲಿಗೆ ಕಾಣಿಕೆ ಕೊಡ್ಬೇಕು, ನಾವು ನಿಮ್ಗೆ ಪ್ರಾರ್ಥನೆ ಮಾಡ್ತೀವಿ. ಈ ಸ್ಥಳದಲ್ಲಿ ದೇವರಿದ್ದಾನೆ. ಎಲ್ಲಿ ಹೇಳಿಲ್ಲ, ಯಾವ ಒಂದು ಬಿಲ್ಡಿಂಗ್ ನಲ್ಲಿ ದೇವರು ಇರುತ್ತೇನೆ ಅಂತ ಹೇಳಿಲ್ಲ. ಏನು ಮತ್ತಾಯ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಎಲ್ಲಿ 2-3 ನನ್ನ ಹೆಸರು ಸೇರಿ ಬರ್ತಾವ್ರ ಮಧ್ಯದಲ್ಲಿ ನಾನು ಇದ್ದೇನೆ ಅಂತ ವಾಗ್ದಾನ ಮಾಡಿರುವಂತ ವಾಕ್ಯ ನಾವು ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ವಾಕ್ಯ ತಗೊಂಡು ನೋಡಿ ಎಲ್ಲಿ ಮತ್ತಾಯ ಸುವಾರ್ತೆಯಲ್ಲಿ ಹೇಳಿದ್ರೆ ನಾವು ಇಲ್ಲಿ 2-3 ಸೇರಿದ್ರೆ ದೇವರು ವಾಗ್ದಾನ ಮಾಡಿದ್ರೆ ಬರ್ತಾನೆ ಅಲ್ಲ. ಅದು ಅವರಿಗೆ ಹೇಳಿರುವಂತ ಮಾತು. ಇವತ್ತೇನಾಗಿದ್ದೇವೆ, ಅಲ್ಲಿ ಆಲಯ ಇರಲಿಲ್ಲ, ಅವರು ಅಲ್ಲಿ ಪವಿತ್ರಾತ್ಮನ ಅವರಲ್ಲಿ ವಾಸ ಮಾಡ್ತಿರಲಿಲ್ಲ, ಪವಿತ್ರಾತ್ಮನ ಮುದ್ರೆ ಅವರಿಗೆ ಇರಲಿಲ್ಲ, ಅವರ ದೇಹವು ಪವಿತ್ರಾತ್ಮನ ಆಲಯವೇ ಆಗಿರಲಿಲ್ಲ. ಅವಾಗ ಅವರಿಗೆ ಎಲ್ಲಿ 2-3 ಸೇರಿ ಬರ್ತಾರೆ ಅಲ್ಲಿ ಆತ ಕರ್ತನ ಪ್ರತ್ಯಕ್ಷನಾಗ್ತಿದೆ. ಇವತ್ತು ಹಾಗಲ್ಲ. ಕೃಪೆ ಕಾಲದಲ್ಲಿರುವಂತ ನಮಗೆ ಪವಿತ್ರಾತ್ಮ ನಮ್ಮ ದೇಹವನ್ನೇ ಆಲಯವನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗಿರುವಾಗ ನಾವು ಯಾವಾಗೋ ಒಂದ್ಸರಿ ದೇವ್ರ ಕಡೆ ತಿಳ್ಕೊಳ್ಳೋದ, ಯಾವಾಗೋ ಒಂದ್ಸರಿ ಪ್ರಾರ್ಥನೆ ಮಾಡೋಂಥದ, ಯಾವಾಗೋ ಒಂದ್ಸರಿ ಪಾಪ ಕ್ಷಮಾಪಣೆಗೆ ದೇವರಲ್ಲಿ ಕೇಳ್ಕೊಳ್ಳೋಂಥದ, ಪಶ್ಚಾತ್ತಾಪ ಕೊಡುವಂಥದ, ಯಾವುದೋ ಒಂದು ಸ್ಥಳದಲ್ಲಿ ಯಾವುದೋ ಒಂದು ಸಮಯದಲ್ಲಿ ನಾವು ಮಾಡಿದ್ರೆ ದೇವ್ರು ಕೇಳ್ತಾನೆ ಅಂತ ಹೇಳಿದ್ರೆ ಶುದ್ಧವಾದಂಥ ಸುಳ್ಳು. ಅದು ಕೇವಲ ವಾಕ್ಚಾತುರ್ಯಗಳಂತರು ಏನೋ ಒಂದು ಪ್ರಸಂಗ ಮಾಡಿ ಜನರನ್ನು ತಪ್ಪು ದಾರಿಗೆ ನಡೆಸ್ಬೋದು. ಅವರಲ್ಲಿ ಅವತ್ತು ಅನಿಸ್ತಾ ಇವತ್ತು ನಾನು ನಿಜವಾಗ್ಲು ಮತ್ತೆ ಪ್ರಾರ್ಥನೆ ಮಾಡಿ ಯಾರ್ಯಾರು ದೇವ್ರ ಕಡೆ ತಿರ್ಕೊಳ್ತೀರ ಕೈ ಎತ್ತಿರಿ ಅಂದ್ರೆ 1 2 3 4 5 ಇವರೆಲ್ಲ ಇವ್ರು ಡೈರಿಯಲ್ಲಿ ಮಾಡ್ಕೋತಾರೆ. ಇವತ್ತು ಇಷ್ಟು ಎಲ್ಲ ನೋಡ್ಕೊಂಡು ಇವರೆಲ್ಲ ಇವತ್ತು ಇದಾಗಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ಮತ್ತೆ ನಾವು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೀವಿ, ಅದು ಮಾಡ್ತೇವೆ. ಇವೆಲ್ಲ ದೇವ್ರ ವಾಕ್ಯ ಹೇಳದಿರುವಾಗ ಕೇವಲ ಎಮೋಷನಲ್ ಆಗಿ ಜನರಿಗೆ ಅವರಿಗೆ ಏನೆಲ್ಲ ಹೇಳುವಂಥದ್ದು ಅನೇಕ ಸಾರಿ ಅವ್ರಿಗೂ ಬಹಳ ಚೆನ್ನಾಗಿ ಅನಿಸ್ತದೆ. ಆದ್ರೆ ನಿಜವಾಗಲ್ಲ, ನಾವು ಇವತ್ತು ದೇವರ ನಾವು ಇದ್ದ ಸ್ಥಳದಲ್ಲಿಯೇ ನಾವು ದೇವರನ್ನು ಪ್ರಾರ್ಥಿಸುವಂಥವರಾಗಿದೆ. ನಾವು ಆತನ ಪ್ರಾರ್ಥನೆ ಕೇಳುವಾತನಾಗಿದೆ. ಅದಕ್ಕೆ ಇರುವಾಗ ನಾವು ಯಾವತ್ತೋ ಒಂದು ಕ್ಷಮಾಪಣೆ ಹೊಂದಿಲ್ಲದೆ ಇರುವಂಥವ್ರು ಅವರಾಗಿದ್ರು. ಅದಕ್ಕೋಸ್ಕರ ಇರ್ತಾರೆ ಅವ್ರಿಗೆ ಯಾವಾಗಲೂ ವರ್ಷಕ್ಕೂ ಅವರು ಹೋತ ಹೊರಗಡೆ ರಕ್ತವನ್ನು ಯಜ್ಞವಾಗಿ ಸಮರ್ಪಿಸ್ತಾ ಇರಲೇಬೇಕಾಗುತ್ತೆ. ವರ್ಷಕ್ಕೊಂದಾವರ್ತಿ ಮಹಾಯಾಜಕನು ಅವ್ರಿಗೆ ಅವರ ಪಾಪಗಳಿಗೋಸ್ಕರ ಹೋಗಿ ಯಜ್ಞ ಸಮರ್ಪಿಸಲೇಬೇಕಾಗಿತ್ತು. ಹಾಗಂತ ತಕ್ಷಣ ಮತ್ತೆ ನೆಕ್ಸ್ಟ್ ಇಯರ್ ಅವತ್ತು ಪಾಪ ಕ್ಷಮಾಪಣೆ ಆಯ್ತಲ್ಲ, ಮತ್ತೆ ನೆಕ್ಸ್ಟ್ ಇಯರ್ ಯಾಕೆ ಕಂಟಿನ್ಯೂ ಆಯ್ತು? ಮತ್ತೆ ಅದು ಕಂಟಿನ್ಯೂ ಆಗ್ತದೆ. ಎಲ್ಲಿವರು ಕರ್ತನಾದ ಯೇಸು ಕ್ರಿಸ್ತನು ಇಬ್ರಿಯ ಪತ್ರಿಕೆಯಲ್ಲಿ ಹೇಳುವ ಹಾಗೆ ಹೊಸ ಒಡಂಬಡಿಕೆ ಮಾಡ್ತಾನೆ ಅಂತ ಹೇಳಿ ಆತನ ಹೇಳೋದ ಏನಂದ್ರೆ, ಇಲ್ಲೂ ವರ್ಷಕ್ಕೆ ನೀವು ಹೋದ ಹೊರಗಡೆ ರಕ್ತವನ್ನು ತೆಗೆದುಕೊಂಡು ಹೋಗದೆ ಒಂದೇ ಸಾರಿ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಾಗ ಆತನ ರಕ್ತದ ಮೂಲಕ ನಿರಂತರವಾಗಿ ಪಾಪ ಕ್ಷಮಾಪಣೆ ಆಯ್ತು. ಅದಕ್ಕೋಸ್ಕರವೇ ಯೇಸು ಕ್ರಿಸ್ತನು ತಿರುಗಿ ರಕ್ತವನ್ನು ಸಮರ್ಪಿಸಲ್ಲ. ಯಾವ ಪ್ರಾಣಿಗಳು ಸಮರ್ಪಿಸಲ್ಪಡಬೇಕಾಗಿತ್ತು ಯಾವಾಗಲೂ ಅವ್ರು ಮಾಡ್ತಾನೆ ಇರಬೇಕಾಗಿತ್ತು. ಯಾಕಂದ್ರೆ ಪರಿಪೂರ್ಣ ಕ್ಷಮಾಪಣೆ ಇರಲಿಲ್ಲ. ಸೊ ಅವರಿಗೆ ಪರಿಪೂರ್ಣ ಕ್ಷಮಾಪಣೆ ಎಲ್ಲರೂ ಪ್ರಾರ್ಥನೆ ತಗೊಂಡು ಅವರ ವಾಗ್ದಾನ ತಗೊಂಡು ನಮಗೆ ಅನ್ವಯ ಮಾಡು ಹೀಗೆ ಮಾಡಿದ್ರೆ ಅದಕ್ಕೆ ಹಾಗಿರುವಾಗ ಈ ವಾಕ್ಯಗಳು ನಮ್ಗೆ ಏನಕ್ಕಿದೆ? ನಮಗೆ ಉಪದೇಶ, ನಮಗೆ ಆತ್ಮಿಕವಾಗಿ ಅನ್ವಯ ಮಾಡಿಕೊಳ್ಳೋದಕ್ಕೋಸ್ಕರವೇ ರೋಮಪುರ 15ನೇ ಅಧ್ಯಾಯದಲ್ಲಿ ಹೇಳೋ ಪ್ರಕಾರ ಅವಳು ಕೊಟ್ಟಿದ್ದಾನೆ. ಅನ್ವಯ ಮಾಡ್ಕೊಳ್ಳುವಾಗ ನಾವು ಹೇಗೆ ಅನ್ವಯ ಮಾಡ್ಕೊಳ್ತೇವೆ? ಅವರಾದ್ರೂ ಹಾಗೆ ಪಾಪ ಕ್ಷಮಾಪಣೆಗಿದ್ರು ಮತ್ತು ಪಾಪ ಕ್ಷಮಾಪಣೆ ಎದುರು ನೋಡ್ತಿದ್ರು. ನಮಗಾದ್ರೂ ಕೃಪೆ ಕಾಲದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಿಂದ ನಿತ್ಯವಾದಂತಹ ವಿಮೋಚನೆ ನಮ್ಗೆ ದೊರಕಿದೆ. ಪವಿತ್ರಾತ್ಮನ ಆಲಯವನ್ನಾಗಿ ಮಾಡ್ಕೊಂಡಿದ್ದೇವೆ. ಮತ್ತು ಅಷ್ಟೇ ಅಲ್ಲ, FS 2:6 ಯಾವಾಗ ನೋಡೋ ಪ್ರಕಾರ ನಾವು ಆಲ್ರೆಡಿ ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟು ಪರಲೋಕದಲ್ಲಿ ಕುಳ್ಳಿಸಿದ್ದೇವೆ. FS 2:6 ಮತ್ತು ನಮ್ಮನ್ನು ಆತನು ಕೂಡ ಎಬ್ಬಿಸಿ ಕ್ರಿಸ್ತ ಯೇಸುವಿನಲ್ಲಿ ಆತನ ಕೂಡ ಸ್ವರ್ಗದ ಸ್ಥಳಗಳಲ್ಲಿ ಕುಳ್ಳಿರಿಸಿದ್ದಾನೆ. ಮುಂದೆ ಕುಳ್ಳರಿಸ್ತಾನೆ ಅಂತಲ್ಲ, ಆಲ್ರೆಡಿ ನಾವು ಕೂತಿದ್ದೇವೆ. ಹೇಗೆ ಸಾಧ್ಯ? ನಮ್ಮಿಂದ ಸಾಧ್ಯವಿಲ್ಲ. ದೇವರು ಕೃಪೆಯ ಕಾಲದಲ್ಲಿ ತನ್ನ ಆಡಳಿತವನ್ನು ವಿಭಿನ್ನವಾದಂಥ ರೀತಿಯಲ್ಲಿ ನಡೆಸ್ತಿದ್ದಾನೆ. ಕೃಪೆಯ ಕಾಲಕ್ಕೆ ಅನುಗುಣವಾಗಿ ಇವತ್ತು ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ರಕ್ಷಿಸಲ್ಪಟ್ಟಿದ್ದಾರೋ ಅವರನ್ನು ಏನಂತಾರೆ ಪಾಪಗಳ ಕ್ಷಮಾಪಣೆ ಮಾಡಿ ದೇವರಾತ್ಮನ ಮುದ್ರೆ ಅವರ ಮೇಲೆ ಹಾಕಿ ಅವರ ದೇಹವನ್ನು ದೇವರ ಆಲಯವನ್ನಾಗಿ ಮಾಡಿ ಇವತ್ತು ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಲೋಕದಲ್ಲಿ ಓಡಾಡ್ತಿದ್ರು ಕೂಡ ಪರಲೋಕದಲ್ಲಿ ನಮ್ಮನ್ನು ಕುಳ್ಳಿರಿಸಿದ್ದಾನೆ. ಈ ಸ್ಥಾನ ನಮಗಿದೆ. ಮತ್ತೆ ಅಲ್ಲಿಂದ ಹೇಗೆ ಬಿದ್ದು ಹೋಗ್ತೇವೆ? ಇಲ್ವೇ ಇಲ್ಲ. ಅದಕ್ಕೆ ರೋಮ 8:28 ನೋಡೋ ಪ್ರಕಾರ ಹೀಗಿರುವುದ ಕ್ರಿಸ್ತನ ಪ್ರೀತಿಯಿಂದ, ದೇವರಲ್ಲಿ ತೋರು ಬಂದಂತ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವುದಕ್ಕೆ ಯಾವುದೂ ಸಾಧ್ಯವಿಲ್ಲ. ಯಾಕಂದ್ರೆ ಆ ಒಂದು ಏನಂತಾರೆ ಅದನ್ನೇ ನಾವು ಕಳೆದ ವಾರ ನೋಡಿದೆವು. ದೇವರ ಉಡುಗೊರೆ, ದೇವರ ಗಿಫ್ಟ್. ದೇವರು ಕೊಟ್ಟ ಮೇಲೆ ಅದನ್ನು ಮತ್ತೆ ವಾಪಸ್ ತಗೊಳ್ಳಂತನಲ್ಲ. ನಾವು ಇನ್ನೂ ಆ ಒಂದು ಉಚಿತವಾಗಿ ಬರುವಂಥದಕ್ಕೆ ಶ್ರಮ ಪಟ್ಟರು ಅದನ್ನು ಪಡ್ಕೋಬೇಕಂದ್ರೆ ದೇವರ ಕೃಪೆಯನ್ನು
ಧಿಕ್ಕರಿಸ್ತಿದ್ದೇವೆ, ದೇವರ ಕೃಪೆಯನ್ನು ಅಲ್ಲಗಳೆತಿದ್ದೇವೆ. ಅದು ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಸರಿ ಕಾಣಲಿಕ್ಕಿಲ್ಲ. ಯಾಕಂದ್ರೆ ಮನುಷ್ಯನ ಸ್ವಭಾವ ಅಂತೂ ಫ್ರೀ ಕೊಟ್ಟರೆ ಹೇಗೆ ತಗೋಬೇಕು, ಸ್ವಲ್ಪ ನಾವು ಕಷ್ಟ ಕೊಡ್ಬೇಕು, ಸ್ವಲ್ಪ ಏನಾದರೂ ಮಾಡಬೇಕು. ಅದಕ್ಕೆ ನಾವು ಇದು ಮಾಡೋಣ ಅದು ಮಾಡೋಣ ಮಾಡ್ತಾ ಇರ್ತಾರೆ ಜನ. ಹಾಗೆ ಮಾಡೋದ್ರಿಂದ ನಾವು ದೇವರ ಕೃಪೆಯನ್ನು ಧಿಕ್ಕರಿಸ್ತಿದ್ದೇವೆ. ದೇವರ ಕೃಪೆಯನ್ನು ನಾವು ಯಾವುದೇ ಕಷ್ಟಗಳಿಂದ, ಯಾವುದೇ ನಮ್ಮ ಶ್ರಮದಿಂದ, ಉಪವಾಸದಿಂದ, ಪ್ರಾರ್ಥನೆಗಳಿಂದ ಪಡ್ಕೊಳ್ಳೋದಕ್ಕೆ ಅಥವಾ ದುಡ್ಡು ಕೊಟ್ಟು ಕೂಡ ಕೊಂಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಉಚಿತವಾಗಿ ದೇವರು ಕೊಟ್ಟಿದ್ದಾನೆ, ಅದನ್ನು ಉಚಿತವಾಗಿ ಸ್ವೀಕರಿಸಬೇಕಾದ್ರೆ ಅದನ್ನು ಸ್ವೀಕರಿಸುವಂಥವರಿಗೆ ರಕ್ಷಣಾಂತರು, ಪಾಪ ಕ್ಷಮಪಟ್ಟು ಇವತ್ತು ಆಲ್ರೆಡಿ ಅವರು ಪರಲೋಕದಲ್ಲಿ ಕುಳಿಸಲ್ಪಟ್ಟಿದ್ದಾರೆ. ಹಾಗಿರುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಹಾಗಿದ್ರೆ ಪಾಪಗಳು ಕ್ಷಮಿಸಲ್ಪಟ್ಟ ಮೇಲೆ ನಾವು ಏನ್ ಮಾಡ್ಬೇಕಾಗಿದೆ? ಹಾಗಾದ್ರೆ ಜನ ಕೇಳೋದು, ಹಾಗಾದ್ರೆ ಪಾಪ ಕ್ಷಮಪಟ್ಟ ತಕ್ಷಣ ನಾವು ನಿಮ್ಗೆ ಸರ್ಟಿಫಿಕೇಟ್ ಸಿಗುತ್ತೆ, ಇನ್ಮೇಲೆ ಏನು ಏನಂತಾರೆ ಪಾಪ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಹೇಳಿಲ್ಲ. ಅದಕ್ಕೆ ರೋಮ 6:6 ಬರುವಾಗ ಅದನ್ನೇ ಹೇಳ್ತಾನೆ, ರೋಮ 6ನೇ ಅಧ್ಯಾಯ 1ನೇ ವಚನದಲ್ಲಿ. ಹಾಗಾದ್ರೆ ರೋಮ 6ನೇ ಅಧ್ಯಾಯ 1ನೇ ವಚನ, ಹಾಗಾದ್ರೆ ಏನು ಹೇಳೋಣ? ಕೃಪೆ ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕು? ಹಾಗೆ ಎಂದಿಗೂ ಅಲ್ಲ. ಪಾಪದ ಪಾಲಿಗೆ ಸತ್ತವರ ನಾವು ಅದರಲ್ಲಿ ಬದುಕುವುದು ಹೇಗೆ? ಯೇಸು ಕ್ರಿಸ್ತನ ಸೇರೋದಕ್ಕೆ ಬಾಪ್ತಿಸ್ಮ ಮಾಡಿಕೊಂಡವ ನಾವೆಲ್ಲರೂ ಆತನ ಮರಣದಲ್ಲಿ ಸೇರೋದಕ್ಕೆ ಬಾಪ್ತಿಸ್ಮ ಮಾಡಿಕೊಂಡವ ನಿಮಗೆ ತಿಳಿಯೋದು. ಹೀಗಿರಲಾಗಿ ನಾವು ಬಾಪ್ತಿಸ್ಮ ಮಾಡಿಕೊಂಡಾಗ ಆತನ ಮರಣದಲ್ಲಿ ಪಾಲ್ಗಾರ ಆಗೋದಕ್ಕೆ ಆತನಲ್ಲಿ ಹೊಂದಲ್ಪಟ್ಟೆವು ಮತ್ತು ಕ್ರಿಸ್ತನು ತನ್ನ ಮಹಿಮೆಯಿಂದ ಹೇಗೆ ಸತ್ತವರಲ್ಲಿ ನೆಲೆಸಿಕೊಟ್ಟು ಹಾಗೆ ನಾವು ಕೂಡ ಜೀವನದಲ್ಲಿ ನೂತನ ಜೀವನದಲ್ಲಿ ನಡೆದುಕೊಳ್ಳಬೇಕು ಎಲ್ಲ ನೋಡುವಾಗ ನಾವು ಪಾಪದಲ್ಲಿ ಇರ್ಬೇಕಂತ ಹೇಳ್ತಲ್ಲ. ಹೌದು, 2 ಪೂರ್ವಕಾಲ ತತ್ವ 7ನೇ ಅಧ್ಯಾಯ 14 ನೀವು ದೇವರ ಕಡೆ ತಿಳ್ಕೊಂಡ್ರೆ ದೇವರು ನಿಮ್ಮ ಪ್ರಾರ್ಥನೆ ಕೇಳ್ತಾನೆ. ಹೌದು, ಅಲ್ಲಿ ಹೇಳುವಂತ ಜನರಿಗೆ ಅದನ್ನು ಆಗುತ್ತೆ. ಆದರೆ ಅದರಿಂದ ನಾವು ಆತ್ಮಿಕ ಅನ್ವಯ ನಾವು ಮಾಡ್ಕೊಡ್ತೇವೆ ಹೊರತು ಆ ವಾಕ್ಯವನ್ನು ತಗೊಂಡು ಆ ವಾಕ್ಯ ಪ್ರಕಾರ ನಮ್ಗಲ್ಲ. ವಾಕ್ಯ ಪ್ರಕಾರ ನಾವೇನು ಪ್ರಾರ್ಥನೆ ಮಾಡ್ಬೇಕಲ್ಲ, ದೇವರೇ ಇದು ವಾಗ್ದಾನ ಮಾಡಿದಕ್ಕೆ ನೀವು ಕೊಡು ಅಂತ ಹೇಳಿ. ಬದಲಾಗಿ ಅದರ ಆತ್ಮಿಕ ಅನ್ವಯ ಮಾಡ್ಕೊಳ್ಳುವಂಥದ್ದು ಅದು ಹೇಗೆ ಹೊಸ ಬೆಳಕು ನಮ್ಗೇನೋ ಆಗ್ತಿಲ್ಲ ನೋಡುವಾಗ. ಹಾಗಾದ್ರೆ ಪಾಪ ಮಾಡೋಂಥದ್ದು ಏನ್ ಮಾಡ್ಬೇಕು? ಪಾಪ ಮಾಡೋದ್ರೆ ಮಾಡ್ಬೇಕಾದ್ರೆ ಅಲ್ಲಿ ಕೃಪೆಯಲ್ಲಿ ಜೀವಿಸುವಂಥವ್ರು ಅಂದ್ರೆ ಕೃಪೆ ಹೆಚ್ಚಾಗ್ತದೆ, ನಾವು ಪಾಪದಲ್ಲಿ ಜೀವಿಸುವಂಥವ್ರು. ಅದಕ್ಕೆ ಆತನ ಬೇರೆ ಬೇರೆ ಏನಂತಾರೆ ನಿದರ್ಶನಗಳು ಆತನ ಕೊಟ್ಕೊಂಡು ಬರ್ತಾನೆ, ಬೇರೆ ಬೇರೆ ಕಡೆಗಳು ಆತನ ಹೇಳ್ತಾನೆ, ಇಂಥದನ್ನು ನೀವು ಮಾಡಬೇಡ್ರಿ. ಯಾಕಂದ್ರೆ ಇದರಲ್ಲಿ ನೀವು ಏನಂತಾರೆ ಸತ್ತವರಾಗಿದ್ದೀರಾ. ಈಗ ಪಾಪದ ಪಾಲಿಗೆ ಸತ್ತವರಾಗಿದ್ರೆ ಹೊಸಬರಾಗಿ ನಡ್ಕೊಡ್ರಿ. ಅದಕ್ಕೆ 7ನೇ ಅಧ್ಯಾಯಕ್ಕೆ ಬರುವಾಗ ಕೃಪೆ ಹೆಚ್ಚದಂತೆ ಪಾಪ ಹೆಚ್ಚಬೇಕು ಇಲ್ಲ. 7ನೇ ಅಧ್ಯಾಯಕ್ಕೆ ಬಂದ 7ನೇ ಅಧ್ಯಾಯದಲ್ಲಿ ಏನಿದೆ? ಆದ್ರೆ ನಾನು ಏನ್ ಮಾಡ್ಬೇಕಂತ ಅದು ಮಾಡಕ್ ಆಗ್ತದೆ, ಏನು ಮಾಡ್ಬಾರ್ದು ಅದು ಮಾಡ್ತೇನೆ. ರೋಮಪುರದ 7ನೇ ಅಧ್ಯಾಯ ಆ ಪ್ರಶ್ನೆ ಬರ್ತದೆ. 6ನೇ ಅಧ್ಯಾಯದಲ್ಲಿ ಹಾಗೆ ಹೇಳಿದ ತಕ್ಷಣ ಅಲ್ಲಿಗೆ ಮುಗಿದೋಗಿಲ್ಲ. 7ನೇ ಅಧ್ಯಾಯದಲ್ಲಿ ಪೌಲನ ಮಾತು ಹೇಳ್ತಾನೆ ಅಂದ್ರೆ, ಹೌದು ಪಾಪ ಹೆಚ್ಚುವುದಿಲ್ಲ, ಕೃಪೆ ಅಂತ ನಾವು ಪಾಪ ಜೀವಿಸ್ಬೇಕಾಗಿಲ್ಲ. ಆದ್ರೂ ದೇವರೇ ನಾನು ಹೇಗೆ ಜೀವಿಸ್ತದೆ ಅಂದ್ರೆ ನಾನು ಏನ್ ಮಾಡ್ಬೇಕು ಅದು ಮಾಡ್ಬೇಕಾಗ್ತಾ ಇಲ್ಲ, ಮತ್ತೆ ಏನ್ ಮಾಡ್ಬೇಕು ಅದು ಮಾಡ್ತೇನೆ. ಅದಕ್ಕೆ ಆತನ ಮುಂದೆ ಬರ್ತಾ ಹೇಳ್ತಾನೆ, ಆದರೆ ನೀವು ನಿಮ್ಮ ಸ್ವಂತ ಶಕ್ತಿಯಿಂದಲ್ಲ, ಆದರೆ ಪವಿತ್ರಾತ್ಮನ ಮೂಲಕವಾಗಿ ಪವಿತ್ರಾತ್ಮನ ಅನುಸಾರವಾಗಿ ನಡೆಯುವಾಗ ನೀವು ಶರೀರ ಸಂಬಂಧವಾಗಿ ಅಥವಾ ಶರೀರ ಹೆಚ್ಚಿಗೆ ಅನುಸಾರವಾಗಿ ಜೀವಿಸದೆ ಆತ್ಮನಿಗೆ ಜೀವಿಸ್ತೀರ. ಆತ್ಮನಿಗೆ ಅನುಸಾರವಾಗಿ ಜೀವಿಸುವಾಗ ನಿಮ್ಮ ಮೇಲೆ ಅದರ ಮೇಲೆ ನಿಮ್ಮ ಪಾಪವು ನಿಮ್ಮ ಮೇಲೆ ಆಡಳಿತ ಮಾಡಲು ನೀವು ಅದಕ್ಕೆ ಅಧೀನರಲ್ಲ. ಹಾಗೆ ಬಂದ ಮೇಲೆ 8ನೇ ಅಧ್ಯಾಯಕ್ಕೆ ಬರುವಾಗ ಇವೆಲ್ಲವುಗಳಲ್ಲಿಯೂ ಆತ್ಮ ಹೇಳ್ತಾನೆ, ಕ್ರಿಸ್ತನ ಪ್ರೀತಿಯಿಂದ ಯಾವುದು ಅಗಲಿಸಲು ಸಾಧ್ಯವಿಲ್ಲ. ಈಗ ಒಂದಕ್ಕೊಂದು ಏನಂದ್ರೆ ಆ ಒಂದು ಸಂದೇಶ ಮುಂದೆ ಇನ್ನು ಹೆಚ್ಚಿಗೆ ಅದು ಹೆಚ್ಚಿನ ಬೆಳಕನ್ನು ಸಾರ್ತಾ ಮುಂದೆ ಹೋಗ್ತದೆ. ಯಾವುದೋ ಒಂದು ಅಧ್ಯಾಯದ ಒಂದು ವಾಕ್ಯ ತಗೊಂಡು ನಾವು ದೇವರು ಒಂದು ವಾಕ್ಯದಲ್ಲಿ ಹೇಳಿದ್ರೆ ಮುಗಿದೋಯ್ತು ಅಲ್ಲ, ಆ ಸಂದೇಶ ಇನ್ನು ಮುಂದೆ ಹೋಗ್ತದೆ. ಮುಂದೆ ಮತ್ತೆ ಹೋದ ತಕ್ಷಣ 8ನೇ ಅಧ್ಯಾಯಕ್ಕೆ ಮುಂದೆ ಮುಗಿದು ಹೋಗಲ್ಲ, ಇನ್ನು ಮುಂದೆ ಕೂಡ ಉಂಟು. ಆದ್ರೆ ದೇವರು ಈ ಸಂದೇಶವನ್ನು ಹೀಗೆ ಸಾರುತ್ತಾ ಇದೆ. ಅದಕ್ಕೋಸ್ಕರವೇ ನೋಡ್ತೇವೆ ಇವತ್ತಿನ ಕಾಲಕ್ಕೆ ನಾವು ಬರುವಾಗ ಮಾಡುವಂಥದ್ದು ಏನಾಗಿದೆ. ಮತ್ತೆ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ತೇವೆ ಅನ್ಸುತ್ತೆ. ಮತ್ತೆ ಸುವಾರ್ತೆ 8ನೇ ಅಧ್ಯಾಯ ಮತ್ತಾಯ 8. ಇವತ್ತು ನಾವು ಹೀಗೆ ಹೋಗುವಾಗ ನಮಗೆ ಒಂದು ರೀತಿ ನಮಗೆ ಬಂದಿರುವಂಥ ಪ್ರಶ್ನೆ ಏನಂದ್ರೆ, ಈ ವರ್ಷದ ಕೊನೆಗೆ ಬಂದಾಗ ಈ ವರ್ಷದ ಹಿಂದಿನ ಘಟನೆಗಳು ನಾವು ಹಾದು ಹೋಗಿರುವಂಥ ಪರಿಸ್ಥಿತಿಯನ್ನು ನೋಡುವಾಗ ನಮಗೆಲ್ಲರಿಗೂ ಅನ್ಸೋದು, ನಾವೇನೋ ತಪ್ಪು ಮಾಡ್ತಿರ್ಬೋದು, ತಪ್ಪು ದೇವರ ಶಿಕ್ಷೆ ನಮಗೆ ಇರ್ಬೋದು ಅಂತೇಳಿ. ಇಲ್ಲ, ಹಾಗಲ್ಲ. ಆದರೆ ಒಂದು ವೇಳೆ ನಾವು ಅಂಥದ್ದೇನೇ ಪರಿಸ್ಥಿತಿ ಕೂಡ ಇವತ್ತು ನಮ್ಮಲ್ಲಿರುವಂಥ ಪರಿಶುದ್ಧಾತ್ಮನು ಹೀಗೆ ಯಾವುದೊಂದು ಸ್ಥಳ ಕರ್ಕೊಂಡು ಹೋಗಿ ಅಲ್ಲಿ ನಾವು ದೇವರ ಕಡೆಗೆ ತಿಳ್ಕೊಳ್ಳೋ ಅಂತ ಹೇಳಲ್ಲ. ಪ್ರತಿ ಕ್ಷಣದಲ್ಲಿಯೂ ಪ್ರತಿ ಸಾರಿ ನಾವು ದೇವರ ದೂರ ಹೋದಾಗ ದೇವರ ಆತ್ಮ ನಮ್ಮಲ್ಲಿ ದೇವರು ಇಟ್ಟಿರುವಂಥ ಉದ್ದೇಶ ನಮ್ಮನ್ನು ತಿರುಗಿ ನಾವು ದೇವರ ಕಡೆಗೆ ತಿರ್ಕೊಳ್ಳುವಂತೆ ಆ ಕ್ಷಣದಲ್ಲೇ ನಾವು ಮಾಡ್ತೇವೆ. ಒಬ್ಬ ಸಹೋದರನ ತಪ್ಪಾಗಿ ನೋಡ್ಕೊಟ್ರೆ ನಾನು ತಿರುಗಿ ತಕ್ಷಣದಲ್ಲೇ ಆತನಿಗೆ ಹೋಗಿ ನಾನು ಏನಂತಾರೆ ಕ್ಷಮಾಪಣೆ ಕೇಳಿ ಅವನೊಂದಿಗೂ ಸರಿಯಾಗುತ್ತೆ, ದೇವರೊಂದಿಗೂ ಸರಿಯಾಗುವಂತೆ ಮಾಡ್ತಾನೆ ಪರಿಶುದ್ಧಾತ್ಮನು. ಅದೇ ಸಮಯಕ್ಕೆ ನಾವು ಈ ಲೋಕದಲ್ಲಿರುವಂಥ ಏನಂತಾರೆ ದೇವರೊಂದಿಗೂ ನಾವು ಸಮಾಧಾನ ಮಾಡಿ ಮುಂದೆ ಹೋಗುತ್ತೆ ದೇವರ ಆತ್ಮ ಒದಗಿಸ್ತಾನೆ.
ಆದರೆ ನಮ್ಮ ಬಲಂತ ಪ್ರಶ್ನೆ ಅಂದರೆ ಆ ಸಂಘದಲ್ಲಿ ಬೇಕಾಗಿರುವಂಥದ್ದು ನಂಬಿಕೆ. ನಾವು ಒಂದು ರೀತಿ ಏನಂತಾರೆ ಬಿರುಗಾಳಿಯಲ್ಲಿ ಹೋಗ್ತದೆ. ಅದನ್ನೇ ಮತ್ತೆ 8ನೇ ಅಧ್ಯಾಯ 23 ನೋಡ್ಕೊಂಡ್ ಬರ್ತೇವೆ. ಮತ್ತೆ 8:23 ಆತನ ದೋಣಿಯನ್ನು ಹತ್ತಿದಾಗ ಆತನ ಶಿಷ್ಯರು ಆತನ ಹಿಂಬಾಲಿಸಿದ್ರು. ಆಗ ಇಗೋ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಆದ ಕಾರಣ ದೋಣಿ ತಿರುಗಳಿಂದ ಮುಚ್ಚಲ್ಪಟ್ಟಿತು. ಆದರೆ ಆತನು ನಿದ್ರಿಸುತ್ತಿದ್ದನು. ಆಗ ಆತನ ಶಿಷ್ಯರು ಬಂದು ಆತನ ಎಬ್ಬಿಸಿ, ಕರ್ತನೆ, ನಮ್ಮನ್ನು ರಕ್ಷಿಸು, ನಾವು ಸಾಯುತ್ತೇವೆ. ಆಗ ಆತನವರಿಗೆ, ಓ ಅಲ್ಪ ವಿಶ್ವಾಸಿಗಳೇ, ನೀವು ಯಾಕೆ ಭಯಪಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗತಿಸನು. ಆಗ ಅಲ್ಲಿ ದೊಡ್ಡ ಶಾಂತತೆ ಉಂಟಾಯಿತು. ಆದರೆ ಅವರು ಆಶ್ಚರ್ಯದಿಂದ, ಈತನು ಎಂಥ ಮನುಷ್ಯನಾಗಿರ್ಬೋದು, ಗಾಳಿಯು ಸಮುದ್ರವು ಈತನಿಗೆ ವಿಧೇಯವಾಗುತ್ತವಲ್ಲ ಅಂತ ಎಲ್ಲ ನೋಡುವಾಗ ನಮಗೆ ಇವತ್ತು ಹೇಗೂ ಶಿಷ್ಯರು ಆ ಕಾಲ ನಡೆದ ಸಂಗತಿ, ಕರ್ತನ ಮಾಡಿದ ಸಂಗತಿ ಇದು ನಮ್ಗೆ ಹೇಗೆ ಅನ್ನೋದಾಗ್ತದೆ. ಇದರಲ್ಲಿ ಒಂದು ವಚನ ನೋಡ್ತೇವೆ, ಓ ಅಲ್ಪ ವಿಶ್ವಾಸಿಗಳೇ. ನಮಗೆ ಗೊಂದಲಕ್ಕೊಳಗಾಗುವಂಥದ್ದು, ದೇವ್ರು ನಮ್ಮೆಲ್ಲ ಕೋಪಟ್ಟಿದಾರನೋ, ಓ ದೇವ್ರು ನಾವು ತಪ್ಪು ಮಾಡಿದಕ್ಕೆ ಇಂಥ ಮಾಡ್ತಾ ಇದ್ದಾನೆ, ಇಂಥ ಪರಿಸ್ಥಿತಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ನಾವು ಅನ್ಕೊಳ್ಳುವಾಗ ನಾವು ನೆನ್ಪು ಮಾಡ್ಕೊಳ್ಳೋದು ಅದು ದೇವರ ಆಲೋಚನೆ ಅಲ್ಲ. ಓ ಅಲ್ಪ ವಿಶ್ವಾಸಿಗಳಾಗಿದ್ದೇವೆ, ನಾವು ಅಲ್ಪ ವಿಶ್ವಾಸಿಯಾಗಿ ಇಂಥ ಯೋಚನೆ ಬರ್ತದೆ ಇಲ್ಲ. ಕರ್ತನು ನಮ್ಮ ಬಿರುಗಾಳಿಯಲ್ಲಿದ್ದಾನೆ, ಕರ್ತನು ನಮ್ಮ ಬಡತನದಲ್ಲಿದ್ದಾನೆ, ಕರ್ತನು ನಮ್ಮ ಒಳ್ಳೆಯ ಸಂಗತಿಗಳಲ್ಲಿ ಸಂತೋಷದಲ್ಲಿದ್ದಾನೆ, ಎಲ್ಲದರಲ್ಲಿಯೂ ಕರ್ತನು ನಮ್ಮ ಜೊತೆಯಲ್ಲಿದ್ದಾನೆ. ಹಾಗಿರುವಾಗ ನಾವು ವಿಶ್ವಾಸವನ್ನು ಕಳ್ಕೊಂಡಾಗ ಕರ್ತನಿಲ್ಲದಂತೆ ನಾವು ಕಾಣ್ತೇವೆ. ಬಿರುಗಾಳಿಯಲ್ಲೂ ಕರ್ತನು ನಮ್ಮೊಂದಿಗಿದ್ದಾನೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಬರೋದು ವಿಶ್ವಾಸ. ವಿಶ್ವಾಸಿ ಅಲ್ಪ ವಿಶ್ವಾಸಿ, ವಿಶ್ವಾಸ ಇದ್ರೆ ನಿಮಗೆ ವಿಶ್ವಾಸ ಕಡಿಮೆ ಆಗಿದೆ. ಆ ವಿಶ್ವಾಸವೇ ನಮ್ಮನ್ನು ನೀತಿವಂತದ ನಿರ್ಣಯಿಸಿದೆ. ಆ ವಿಶ್ವಾಸವೇ ನಮ್ಮನ್ನು ದೇವರೊಂದಿಗೆ ಏನಂತಾರೆ ಆತ್ಮನನ್ನು ಹೊಂದಿ ದೇವರೊಂದಿಗೆ ಜೀವಿಸಲು ಸಾಧ್ಯವಾಗಿದೆ. ಯಾಕಂದ್ರೆ ಆ ವಿಶ್ವಾಸ ಅನೇಕ ಸಾರಿ ನಮ್ಮ ಹಾದು ಹೋಗುವಂತ ಪರಿಸ್ಥಿತಿಗಳಿಗನುಗುಣವಾಗಿ ಅಂದ್ರೆ ದೇವರು ನಮಗಿಟ್ಟಿರುವಂಥದ್ದು ಬದಲಾವಣೆ ಆಗುವಂಥದ್ದಲ್ಲ. ದೇವರು ಅಬ್ರಹಾಮನ ಕರೆದಾಗ ಅಲ್ಲಿ ಹೇಳ್ತಾನೆ, ದೇವರ ಅಲ್ಲಿ ಅಬ್ರಹಾಮನ ನಂಬಿಕೆ ಆತನಿಗೆ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟಿತು ಅಂತ ಹೇಳ್ತಾನೆ. ಅದಾದ ನಂತರ ಆತನು ಮುಂದೆ ಹೋಗ್ತಾ ಹೆಂಡತಿಯನ್ನು 2 ಸಾರಿ ತಂಗಿ ಅಂತ ಸುಳ್ಳು ಹೇಳ್ತಾನೆ. ಬೇರೆ ಬೇರೆ ಅನೇಕ ಬದಲಾವಣೆಗಳು ಮಾಡ್ತಾನೆ. ಅಷ್ಟೇ ಅಲ್ಲ, ದೇವರು ಹೇಳಿರುವಂತ ವಾಗ್ದಾನಕ್ಕೆ ಆತನು ಏನಂತಾರೆ ವಿಶ್ವಾಸತನ ತೋರಿಸದೆ, ಅಥವಾ ಇನ್ನೊಂದು ವಾಕ್ಯ ಮುಂದೆ ನೋಡ್ತೇವೆ, ಕಾಯುವಂಥದ್ದು ಕೇಳದೆ ಹಾಗರಳಿಂದ ಮಗನನ್ನು ಪಡೆದನು. ಹಾಗಂತ ತಕ್ಷಣದಲ್ಲಿ ದೇವರು, ಓ ಅಬ್ರಹಾಮನೇ, ನಿನ್ನ ನೀತಿವಂತಿಕೆ ಇವತ್ತು ನಾನು ತೆಗೆದುಹಾಕಿದ್ದೇನೆ ಅಂತ ಹೇಳಿಲ್ಲ. ಆತನ ನೀತಿವಂತಿಕೆ ಪ್ರಾರಂಭವಾದ ಯಾವತ್ತು ದೇವರ ಅಬ್ರಹಾಮನು, ನೀನು ನಿನ್ನ ದೇಶ ಜನಾಂಗ ಬಳಗದವರನ್ನು ಬಿಟ್ಟು ಬಾ, ನಾನು ತೋರಿಸುವಂತ ಸ್ಥಳಕ್ಕೆ ನೀನು ಪ್ರಯಾಣ ಮಾಡುವಂತ ಹೇಳಿದ ತಕ್ಷಣ ಆತನು ಬಂದನು. ಆ ನಂಬಿಕೆ ಆತನ ನೀತಿವಂತನಾಗಿ ನಿರ್ಣಯಿಸಿತು. ಆದ್ರೆ ಅದು ನಡೆಯೋದ್ರಲ್ಲಿ ಬರುವಾಗ ರೋಮಪುರ 7ನೇ ಅಧ್ಯಾಯದಲ್ಲಿ ಬರುವಂತೆ ಆತನಿಗೂ ಪ್ರಶ್ನೆಗಳು ಬಂತು. ಹಾಗಂತ ಹೇಳಿ ಅವುಗಳಂತೆ ನಾವು ನಡಿಬೇಕಂತ ಅವುಗಳು ಕೊಟ್ಟಿಲ್ಲ. ಆದ್ರೆ ಅದೇ ಸಮಯಕ್ಕೆ ಹಾಗಾಗುವಂತ ಸಾಧ್ಯತೆಯಲ್ಲೂ ದೇವ್ರು ನಮ್ಮನ್ನು ಎಂದಿಗೂ ತೊರೆಯುವುದಿಲ್ಲ, ಬಿಡೋದಿಲ್ಲ ಅನ್ನೋಂಥದ್ದು ಅದನ್ನು ತೋರಿಸ್ತದೆ. ಯಾಕಂದ್ರೆ ಕೃಪೆ ಅನ್ನೋದು ಯಾವಾಗಲೂ ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ. ನಾವು ಯಾವ ಮನುಷ್ಯನ ಯಾವಾಗಲೂ ಏನಂತಾರೆ ಬಲಹೀನನೇ. ಯಾವ ವ್ಯಕ್ತಿ ಕೂಡ ಆತನ ಮೇಲೆ ದೊಡ್ಡ ಏನಂತಾರೆ ಕತೆ, ಜೀವನ, ನೀತಿ ಪಾಠ ಕಲಿಯೋದಕ್ಕೆ ಸಾಧ್ಯವಲ್ಲ. ಎಲ್ಲ ಮನುಷ್ಯನ ಕೂಡನೆ ಅದೆಲ್ಲದಕ್ಕಿಂತ ಹೆಚ್ಚಾಗಿರುವಂಥದ್ದು ದೇವರ ಕೃಪೆ. ದೇವರ ಕೃಪೆಯಿಂದಲೇ ಆದಿಂದ ಅಂತ್ಯದವರೆಗೂ ಪ್ರತಿಯೊಬ್ಬರು ರಕ್ಷಣೆ ಹೊಂದುವಂಥದ್ದು. ಆ ಕೃಪೆಯನ್ನು ನಾವು ನಂಬಿಕೆ ಮೂಲಕ ಮಾತ್ರ ಸ್ವೀಕರಿಸುವಂಥದ್ದಾಗಿದೆ ಹೊರತು ಅದಕ್ಕೋಸ್ಕರ ಶ್ರಮ ಪಡಬೇಕಾಗಿಲ್ಲ, ಅದಕ್ಕೋಸ್ಕರ ನಾವು ಕಷ್ಟಪಡಬೇಕಾಗಿಲ್ಲ. ಅದನ್ನು ನಾವು ಹೊಂದಿದ್ದೇವೆ. ದೇವರು ಅವನು ಹಾಗೆ ನಡೆಸೋನು. ಆ ರೀತಿ ನಮ್ಮ ನಡೆಸ್ತಾ ಇದ್ರೆ ನಾವು ಹಾದುವಂಥ ಸಂಘದಲ್ಲಿ ಬರುವಂಥದ್ದು ಏನಂದ್ರೆ, ನಮಗೆ ತಕ್ಷಣ ಕಂಡಂತ ಬಿರುಗಾಳಿ ನಮ್ಮ ಎದುರು ಬಂದಾಗ, ನಾವು ಏನನ್ನು ಮಾಡಲು ನಮಗೆ ಅಸಾಧ್ಯವಾದಾಗ, ಇನ್ನೊಬ್ಬರು ನಮಗೆ ಸಹಾಯ ಮಾಡಲು ಸಹ ಸಿದ್ಧರಾಗಿ ಕಾಣದಿರುವಾಗ, ಮತ್ತು ಅಷ್ಟೇ ಅಲ್ಲ ನಮ್ಮ ಜೊತೆಲಿರುವಂಥ ದೇವರೇ ನಮಗೆ ಸಹಾಯ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ನಾವು ಬಂದಿರ್ತೇವೆ. ಈ ವಾಕ್ಯದಲ್ಲಾದರೂ ಅವರು ಏನಂತಾರೆ ಇಷ್ಟಕ್ಕೆ ಇಲ್ಲಿ ಈ ಸುವಾರ್ತೆಯಲ್ಲಿ ಮತ್ತೆ ಸುವಾರ್ತೆಯಲ್ಲಿ ಇದೆ ಹೀಗಿದೆ. ಆದ್ರೆ ಬೇರೆ ಸುವಾರ್ತೆ ನೋಡ್ತೇವೆ, ಒಂದು ರೀತಿ ಪೇತ್ರನು ಗದರಿಸಿದನು ಅನ್ನೋ ರೀತಿ ನೋಡ್ತೇವೆ. ಇಲ್ಲಿ ಹೇಳ್ತದೆ ಅಂದ್ರೆ, ಆಗ ಆತನ 24 ನೋಡ್ತೇವೆ, ಮತ್ತೆ 8:24 ಆಗ ಈಗೋ ಸಮುದ್ರ ದೊಡ್ಡ ಬಿರುಗಾಳಿ ಅಂತ ಕಾರಣ ದೋಣಿ ತೆರಳಿಂದ ಮುಚ್ಚಲ್ಪಡ್ತ ಆತನು ನಿದ್ರಿಸುತ್ತಿದ್ದನು. ನಮಗಾಗಿಸುತ್ತೆ ಇಲ್ಲಿ ಏನಂದ್ರೆ, ಓ ನಮ್ಮ ಜೊತೆ ದೇವ್ರು ಇದ್ದಾನೆ, ಆದ್ರೆ ನಿದ್ರಿಸ್ತಾ ಇದ್ದೇನೇನೋ, ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ, ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇಲ್ಲ, ನಾವು ಎಷ್ಟು ದಿವಸದಿಂದ ಇದನ್ನೇ ಮಾಡ್ತಾ ಇದ್ದೀವಿ, ಆದ್ರೆ ದೇವ್ರು ನಮ್ಗೆ ಕೇಳ್ತಾ ಇಲ್ಲ. ಆ ರೀತಿ ನಾವು ನಿದ್ರಿಸ್ತಾನೆ ಅಂತ ಹೇಳಿ ನಮಗಿಲ್ಲ, ಆದ್ರೆ ಆ ರೀತಿಯಾದ ಯೋಚನೆ ಹೋಗ್ತೇವೆ. ಇಲ್ಲಿ ಶಿಷ್ಯರು ದೇವ್ರು ನಮ್ಮೊಂದಿಗಿದ್ದಾನೆ ಅಂದ್ರೆ ನಿದ್ರಿಸ್ತಾ ಇದ್ದಾನೆ, ಪ್ರಯೋಜನ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತನ ತಕ್ಷಣ ಹೇಳ್ತದೆ ಅಂದ್ರೆ 25ನೇ ಆಗ ಆತನ ಶಿಷ್ಯರು ಬಂದು ಆತನ ಎಬ್ಬಿಸಿ, ಕರ್ತನೇ, ನಮ್ಮನ್ನು ರಕ್ಷಿಸಿ, ನಾವು ಸಾಯ್ತೇವೆ ಅಂದರು. ಆಗ ಆತನಿಗೆ, ಓ ಅಲ್ಪ ವಿಶ್ವಾಸಿಗಳೇ, ನೀವು ಯಾಕೆ ಭಯಪಡ್ತೀರಿ ಅಂತ ಹೇಳಿ ಹಾಳಿಯಿಂದ ಎದ್ದು ನಿದ್ರಿಸಿದನು. ಇವತ್ತು ನಮಗೆ ಕರ್ತನು ನಾವು ಹಾದು ಹೋಗುವಂಥ ಪರಿಸ್ಥಿತಿಯಲ್ಲಿ ನಾವು ಪ್ರಾರ್ಥನೆ ಕೇಳಿದಾಗ, ಒಂದು ವೇಳೆ ನಾವೇನಾದ್ರು
ಇದೇ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋದ್ರು ಕೂಡ ಯಾವುದು ಫಿಲಿಪ್ಪಿ 4:6 ನೋಡಿದ್ದೇವೆ. ನಾವು ಯಾವಾಗಲೂ ಕೃತಜ್ಞತಾ ಸ್ತುತಿಯೊಂದಿಗೆ ಪ್ರಾರ್ಥನೆ ಮಾಡ್ತೇವೆ. ನಮಗಿರುವಂಥ ಪರಿಸ್ಥಿತಿಗಳು ದೇವ್ರಿಗೆ ಗೊತ್ತುಂಟು. ನಮಗೆ ತಡವಾಗಿ ಕಾಣಿಸಬಹುದು, ಬಿರುಗಾಳಿಯಂತೆ ಕಾಣಬಹುದು. ಆದರೆ ನಾವು ಎಲ್ಲ ಸ್ಥಿತಿಗಳಿಗೋಸ್ಕರ ಯಾವಾಗಲೂ ಏನಂತಾರೆ ಕೃತಜ್ಞತಾ ಸ್ತುತಿಗಳಿಗೆ ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ 1 ಅಥವಾ ಇನ್ನೊಂದು ವಚನ ಮುಗಿಸೋಣ. ಫಿಲಿಪ್ಪಿ 4:6 ಯಾವ ಸಂಬಂಧವಾಗಿ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡ್ತಾ ನಿಮಗೆ ಬೇಕಾದನ್ನು ತಿಳಿಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಯನ್ನು ಇರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು. ನಮ್ಗೆ ಬೇಕಾಗಿರೋದು ಅಂದರೆ ಹಳೆಗಳನ್ನು ಇನ್ನೊಂದು 1 ಕೊರಿಂಥ 10ನೇ ಅಧ್ಯಾಯದಲ್ಲಿ ಕೂಡ ಅಲ್ಲಿ ಬರೆದಿರುವಂತ ನೋಡ್ತಾ ಇದ್ರೆ ಅಲ್ಲಿ ನಡೆದಿರೋ ಸಂಗತಿಗಳು ನಮಗೆ ನಿದರ್ಶನಗಳಾಗಿ ಬರೆಯಲ್ಪಟ್ಟಿವೆ. ಏನ್ ನಿದರ್ಶನ ಅಂತ ನೋಡುವಾಗ ಇಸ್ರಾಯೇಲರು ದೇವರು ನಡೆಸುವಂತ ಎಲ್ಲಾ ಕಾರ್ಯಗಳು ನೋಡಿದ್ರು. ದೇವರು ಹೇಳ್ತಾನೆ ಅಲ್ಲಿ ಬರುವಾಗ ಏಷ್ಯನ್ ಗ್ರಂಥದಲ್ಲಿ ನಾವು ಓದ್ದೇವೆ ಅಂದ್ರೆ ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಂಡು ಬರುವ ಹಾಗೆ ಇಸ್ರಾಯೇಲೇ ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ನಾನು ಆ ರೀತಿಯಾಗಿ ನಿಮ್ಮ ಎತ್ಕೊಂಡು ಬಂದಿದ್ದೇನೆ, ನನ್ನ ಬಲವಾದ ಹಸ್ತ ನಿಮ್ಮನ್ನು ಕರ್ಕೊಂಡ್ ಬಂದಿದ್ದೇನೆ ಅಂತ ಹೇಳ್ದ. ನಾವು ಆತನ ಏನಂದ್ರೆ ಏನೆಲ್ಲ ತೀರ್ಪುಗಳನ್ನು ಅವರ ಮೇಲೆ ವಿಧಿಸಿ ತನ್ನ ಮಹತ್ ಕಾರ್ಯಗಳನ್ನು ತೋರಿಸಿ ಅವರನ್ನು ಕರ್ಕೊಂಡ್ಬಂದ. ಆದರೆ ಪ್ರತಿ ಮಹತ್ಕಾರ ನಂತರವೂ ಇಸ್ರಾಯೇಲರು ತಿರುಗಿ ಇಸ್ರಾಯೇಲ್ಗೆ ಐಗುಪ್ತಕ್ಕೆ ಹೋಗುವಂತ ಮನಸ್ಸು ಐಗುಪ್ತದಲ್ಲಿರುವಂತೆ ಚೆನ್ನಾಗಿ ಕಾಣ್ತಿತ್ತು. ದೇವರ ಮೇಲೆ ನಂಬಿಕೆಯಲ್ಲಿ. ಅದಕ್ಕೆ ಎರಡನೇದಾಗಿ ನೋಡುವಾಗ ನಾವು ಈ ಒಂದು ವರ್ಷದ ಕೊನೆ ಬಂದಾಗ ಅಲ್ಪ ವಿಶ್ವಾಸಿಗಳಾಗಿದ್ದೇವ ಪ್ರಶ್ನೆ ಮಾಡ್ಕೊಂಡ. ಎರಡನೇದಾಗಿ ನೋಡುವಾಗ ನಾವು ಕೃತಜ್ಞತೆ ಇಲ್ಲದವರಾಗಿದ್ದೇವ. ಪ್ರತಿ ಸಾರಿ ನಮ್ಮ ನಡೆಸಿದಾಗ ನಾವು ಕೃತಜ್ಞತೆ ಮರೆತು ಹೋದಾಗ ದೇವರ ಮೇಲೆ ಗುಣಗುಡ್ತೇವೆ, ದೇವರ ಮೇಲೆ ಅಲ್ಪ ವಿಶ್ವಾಸ ತೋರಿಸ್ತೇವೆ. ಅಪನಂಬಿಕೆ ಯಾಕಾಗ್ತೇವೆ ಅಂದ್ರೆ ಕೃತಜ್ಞತೆ ಇಲ್ಲದೆ ಇರುವಾಗ. ಕೃತಜ್ಞತೆ ಯಾವಾಗ ಬರುತ್ತೆ ಅಂದ್ರೆ ದೇವರು ಸದಾ ಒಳ್ಳೆಯದನ್ನೇ ಮಾಡ್ತಾನೆ, ಒಳ್ಳೆಯದನ್ನು ಮಾಡಿದ್ದಾನೆ. ದೇವರು ಏನಂತಾರೆ ಕೆಂಪು ಸಮುದ್ರವನ್ನೇ ಆತನು ಇಬ್ಬಾಗ ಮಾಡಿ ಒಣನೆಲವೋ ಎನ್ನುವಂತೆ ಅವರು ಅದರ ಮೇಲೆ ನಡೆದು ಬಂದರು. ಮತ್ತೆ ಹಿಂದೆ ತಿರುಗಿ ನೋಡಿದಾಗ ಅದೇ ಫರೋನು ಅವನ ಸೈನಿಕರು ರಥ ಅಶ್ವಬಲ ಪ್ರತಿಯೊಂದು ಏನಂತಾರೆ ಸೈನಿಕರು ಅದೇ ನೀರಲ್ಲಿ ಮುಳುಗಿ ನಾಶವಾದ ಹೋದ್ರು. ಅಂತ ಮಹತ್ಕಾರ ನೋಡೋದು. ಆದ್ರೆ ಮತ್ತೆ 2-3 ದಿವಸಕ್ಕೆ ಮೋಶೆಗೆ ಉಂಡ್ಕೊಡ್ತಾರೆ, ನಮ್ಗೆ ಕುಡಿಯೋದಕ್ಕೆ ನೀರೇ ಇಲ್ಲ, ಊಟನೇ ಇಲ್ಲ, ಅಥವಾ ಐಗುಪ್ತ ದೇಶದಲ್ಲೇ ಸಮಾಧಿಗಳು ತಲ್ಲೇ ಸಾಯ್ಬೋದ, ಇಲ್ಲಿಗೆ ಕರ್ಕೊಂಡ್ಬಂದಿ. ದೇವರ ನಡೆಸುವಿಕೆಯನ್ನು ಮಾಡ್ತು ಹೋದ್ರು ಮತ್ತು ಕೃತಜ್ಞತೆ ಇಲ್ಲದಂತ ಜೀವ. ನಮಗೆ ದೇವರು ನಂಬಿಕೆಯನ್ನು ಬಲ ಕೊಡ್ಲಿ ಮತ್ತು ನಂಬಿಕೆ ಜೊತೆಯಲ್ಲಿ ನಮಗೆ ಕೃತಜ್ಞತಾ ಹೃದಯ ದೇವರು ನಮ್ಗೆ ಕೊಡ್ಲಿ ಅಂತ ನಮ್ಮ ಪ್ರಾರ್ಥನೆ ಆಗಿಬೇಕಿದೆ. ಮತ್ತು ಪ್ರಾರ್ಥನೆ ಮಾಡುವಂಥದ್ದಷ್ಟೇ ಅಲ್ಲ, ನಾವು ಆ ಕೃತಜ್ಞತೆಯಿಂದ ಇರಬೇಕಾಗಿದೆ ಸದಾ. ಹೌದು, ದೇವ್ರು ನನ್ನನ್ನು ಇಂಥ ರೀತಿಯಲ್ಲಿ ನಡೆಸಿದ್ದಾನೆ. 23ನೇ ಇಸ್ವಿಯಲ್ಲಿ ದೇವರು ನನ್ನನ್ನು ಹೀಗೆ ಮಾಡಿದ್ದಾನೆ, 22ನೇ ಇಸ್ವಿಯಲ್ಲಿ ನಡೆಸಿದ್ದಾನೆ, 24ರಲ್ಲಿ ಕೂಡ ನನ್ನನ್ನು ಆಯ್ತು. ನನಗೆ ಅನೇಕ ಸಾರಿ ಇಂಥ ಪರಿಸ್ಥಿತಿಯಲ್ಲಿ ಹಾದಿ ಹೋಗಿರ್ಬೋದು. ಆದರೂ ಪೌಲನು ಹೇಳುವಂತೆ ಗತಿಗೆಟ್ಟರು ಅಥವಾ ನಿರೀಕ್ಷೆ ಇಲ್ಲದವರಲ್ಲ, ನಿರೀಕ್ಷೆ ಇದ್ದವರು ನಾವಾಗಿದ್ದೇವೆ. ಅದಕ್ಕೆ ಕೊನೆಯದಾಗಿ ನಾವು ನೋಡ್ತೇವೆ, ವಚನ ಟೈಮ್ ಆಗಿದೆ ಕ್ಷಮಿಸ್ಲಿ, ಕೊನೆ ನೋಡುವಾಗ ನೋಡ್ತೇವೆ ನಮಗೆ ದೇವರು ಹೇಳುತ್ತದೆ ಅಂತ ಹೇಳಿದ್ರೆ ಕಾಯುವಂಥದ್ದು ವೇಟ್ ಅಂತ ಹೇಳ್ತಾರೆ. ಕೃತಜ್ಞತೆ ಸ್ತುತಿಯೊಡನೆ ನಾವು ದೇವರಲ್ಲಿ ಕಾಯುವಂಥವರಾಗಿದ್ದೇವೆ. ಯಾಕಂದ್ರೆ ದೇವರು ನಮಗೆ ನಿರೀಕ್ಷೆಯನ್ನು ಕೊಟ್ಟಿದ್ದಾನೆ. ನಮಗೆ ನಿರೀಕ್ಷೆ ಉಂಟು. ನಮ್ಮ ನಿರೀಕ್ಷೆ ಅಂದ್ರೆ ನಿರಂತರವಾಗಿರುತ್ತದೆ. ಅದು ಈ ಲೋಕದಲ್ಲಿ ಆಗಿ ಸರಿ, ಬರುವಂಥ ಲೋಕದಲ್ಲಿ ಆಗಿ ಸರಿ, ದೇವರು ನಮಗೆ ಖಂಡಿತವಾಗೂ ನಮಗೆ ಒಳ್ಳೆಯದನ್ನ ಇಟ್ಟಿದ್ದಾನೆ. ಆ ಒಂದು ನಿರೀಕ್ಷೆಯಲ್ಲಿ ನಾವು ದೇವ್ರ ಮುಂದೆ ಕಾತ್ಕೊಂಡಿರೋಣ. ದೇವರ ವಾಕ್ಯನ ಆಶೀರ್ವದಿಸಲಿ.